श्रीराम समर्थ। ದೇಹಾಪರಿ ಕಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರ क्या ब्रह्म चैतन्य मूर्ति सतुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराजರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಮ್ಮ ನಿತ್ಯದ ಈ ಸ್ವಾಧ್ಯಾಯದ ಉಪಾಸನೆಯಲ್ಲಿ ನಾವು ಈಗ ಅಂತರ್ಯಾತ್ರೆ ಎಂಬ ಪುಸ್ತಕವನ್ನು ಓದ್ತಾ ಇದ್ದೀವಿ. ಇದು ನಿಜವಾಗಿಯೂ ನಮ್ಮನ್ನು ಅಂತರ್ಯಾತ್ರೆಯಲ್ಲಿ ಕ್ಷಣ ಕ್ಷಣಕ್ಕೂ ನಮ್ಮ ಕೈ ಹಿಡಿದು ನಮ್ಮನ್ನು ಅಂತರ್ಯಾತ್ರೆಯ ಒಂದು ಗಂತವ್ಯವಾಗಿರ್ತಕ್ಕಂಥ ಪರಮಾತ್ಮನ ದಿವ್ಯ ಸಾನ್ನಿಧ್ಯಕ್ಕೆ ಒಯ್ದು ಮುಟ್ಟಿಸಲಿಕ್ಕೆ ಅತ್ಯಂತ ಪ್ರೇರಕವಾಗಿರ್ತಕ್ಕಂಥದ್ದು, ಮಾರ್ಗದರ್ಶಕವಾಗಿರ್ತಕ್ಕಂಥ ಈ ಪುಸ್ತಕವನ್ನು ನಾವೆಲ್ಲರೂ ಈಗ ಓದು ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಆದ್ದರಿಂದ ನಾನು ಓದ್ತೀನಿ. ಅದಕ್ಕನುಸಾರವಾಗಿ ಎಲ್ಲರೂ ಶಾಂತವಾಗಿ ಲಕ್ಷ್ಯ ಕೊಟ್ಟು ಮನಪೂರ್ವಕ ಮತ್ತು ಅತ್ಯಂತ ನಿಷ್ಠೆಯಿಂದ ಶ್ರವಣ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಪುಸ್ತಕವನ್ನು ಓದ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ ಅಧ್ಯಾಯ 19 ಅನುಸಂಧಾನ ಹಾಗೂ ಕಾಲ. ಪ್ರತಿಯೊಬ್ಬರಿಗೂ ತನ್ನ ಶರೀರದಲ್ಲಿ ಹಾಗೂ ಅದರೊಂದಿಗೆ ಸುತ್ತಲಿನ ಸರ್ವ ವಸ್ತುಗಳಲ್ಲಿ ಹಾಗೂ ವ್ಯಕ್ತಿಗಳಲ್ಲಿ ನಿರಂತರ ಪರಿವರ್ತನೆ ಆಗುತ್ತದೆ ಎಂಬ ಅನುಭವವಿರುತ್ತದೆ. ಆಕಾರ ಹೊಂದಿ ದೃಶ್ಯರೂಪವಾದ ವಸ್ತು ಪರಿವರ್ತನೆಯಾಗುತ್ತಾ ಕಾಲಾಂತರದಲ್ಲಿ ನಾಶವಾಗುತ್ತದೆ. ಒಂದು ಆಕಾರವು ನಷ್ಟವಾಗಿ ಮತ್ತೊಂದು ಆಕಾರ ಸಿದ್ಧವಾಗುತ್ತದೆ ಅಥವಾ ವಸ್ತು ನಿರಾಕಾರವಾಗುತ್ತದೆ. ವಸ್ತುವಿನ ವರ್ತಮಾನ ಆಕಾರವು ನಷ್ಟವಾಗುವುದೆಂದರೆ ಅದು ಮರಣ ಹೊಂದಿದಂತೆ. ಪ್ರತಿಯೊಂದು ಪ್ರಾಣಿಗೆ ಇಂದಿನ ನಾಳೆ ಮರಣ ಬಂದೇ ಬರುತ್ತದೆ. ಆತನ ಮರಣಕ್ಕೆ ಕಾಲವೆನ್ನುತ್ತಾರೆ. ಪ್ರಾಣಿಯು ಸತ್ತಿತೆಂದರೆ ಕಾಲದ ಉದರದಲ್ಲಿ ಇಲ್ಲದಂತಾಗುತ್ತದೆ. ಕಾಲವೆಂದರೆ ನಿರಾಕಾರವಾದ ಅವ್ಯಕ್ತದಿಂದ ಜೀವಗಳನ್ನು, ವಸ್ತುಗಳನ್ನು ಹಾಗೂ ಘಟನೆಗಳನ್ನು ಸಾಕಾರ ವ್ಯಕ್ತದಲ್ಲಿ ತರುವ ಹಾಗೂ ಆ ವ್ಯಕ್ತ ಸಾಕಾರವನ್ನು ಮತ್ತೆ ನಿರಾಕಾರ ಅವ್ಯಕ್ತದಲ್ಲಿ ತೆಗೆದುಕೊಂಡು ಹೋಗುವ ಶಕ್ತಿಯಾಗಿರುತ್ತದೆ. ವಸ್ತು, ವ್ಯಕ್ತಿ ಹಾಗೂ ಘಟನೆಗಳ ಅಸ್ತಿತ್ವಕ್ಕೆ ಆಧಾರವಾಗಿ ಅವುಗಳ ಪ್ರವಾಹವನ್ನು ನಿರಂತರ ಹರಿಯುವಂತೆ ಮಾಡುವ ಕಾಲವು ಸ್ವತಃ ಅನಾದಿ, ಅನಂತ, ಅಖಂಡ, ವ್ಯಕ್ತಿ ನಿರಪೇಕ್ಷ ಹಾಗೂ ಅವ್ಯಕ್ತವಾಗಿರುತ್ತದೆ. ಮನುಷ್ಯ ಜೀವನದ ದೃಷ್ಟಿಯಿಂದ ನೋಡಿದರೆ ಕಾಲವು ಜಗತ್ತಿನ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಸ್ಥಾನದಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ, ಎಲ್ಲ ಕಾಲದಲ್ಲಿ ಅತ್ಯಂತ ಸಮಾನ ಭಾವನೆಯಿಂದ ನೋಡಿಕೊಳ್ಳುತ್ತದೆ ಹಾಗೂ ಅತ್ಯಂತ ನಿಷ್ಪಕ್ಷಪಾತದಿಂದ ವಿನಾಶದ ಕಡೆಗೆ ಅಥವಾ ಮೃತ್ಯುವಿನ ಕಡೆಗೆ ಎಳೆದುಕೊಂಡು ಹೋಗುತ್ತದೆ. ಮನುಷ್ಯನ ಮನಸ್ಸಿಗೆ ಹೆಜ್ಜೆ ಹೆಜ್ಜೆಗೂ ಕಾಲದ ಸ್ವಾಮಿತ್ವದ ಅರಿವು ಬರುತ್ತದೆ. ಆದರೆ ನಿಜವಾದ ಸ್ವರೂಪ ಆಕಲನ ಆಗುವುದಿಲ್ಲ. ವಾಸ್ತವಿಕವಾಗಿ ಒಬ್ಬ ಪರಮಾತ್ಮನ ಹೊರತು ಬೇರೆ ಅಸ್ತಿತ್ವವೇ ಇರುವುದಿಲ್ಲ. ಆದ್ದರಿಂದ ಈ ವಿಶ್ವವು ಆ ಸಚ್ಚಿದಾನಂದ ಸ್ವರೂಪದ್ದೇ ದೃಶ್ಯ ಹಾಗೂ ಗತಿಶೀಲ ರೂಪವಾಗಿರುತ್ತದೆ. ಆ ರೂಪಕ್ಕೆ ಗತಿ ಒದಗಿಸುವ, ವ್ಯವಸ್ಥೆ ಮಾಡುವ, ನಿಯಮನ ಮಾಡುವ ಹಾಗೂ ಕೊನೆಗೆ ಅದನ್ನು ಮೂಲ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗುವ ಈಶ್ವರಿ ಶಕ್ತಿಯೇ ಕಾಲವಾಗಿರುತ್ತದೆ. ಕಾಲದ ಸ್ವರೂಪವು ಅತ್ಯಂತ ಗೂಢವಾಗಿರುತ್ತದೆ. ಕಾಲಕ್ಕೆ ಆರಂಭವಿರುತ್ತದೆ ಎಂದು ಹೇಳಲು ಬರುವುದಿಲ್ಲ ಹಾಗೂ ಕಾಲಕ್ಕೆ ಅಂತವಿರುತ್ತದೆ ಎಂದು ಹೇಳಲಾಗುವುದಿಲ್ಲ. ಕಾಲಕ್ಕೆ ಆರಂಭ ಯಾವಾಗ ಆಯಿತು ಹಾಗೂ ಅದರ ಅಂತ ಯಾವಾಗ ಬರುವುದು ಎಂಬ ಈ ಎರಡೂ ಪ್ರಶ್ನೆಗಳಲ್ಲಿ ಕಾಲವನ್ನು ಮೊದಲೇ ಸ್ವೀಕಾರ ಮಾಡಿರುತ್ತದೆ. ಆದಿ ಹಾಗೂ ಅಂತ ಎಂಬ ಎರಡೂ ಕಾಲಗಳು ಕಲ್ಪನೆಯಾಗಿರುತ್ತವೆ. ಅದರಂತೆ ಕಾಲದ ವಿಭಾಜನೆ ಮಾಡಲು ಬರುತ್ತದೇನೋ ನಿಜ. ಆದರೆ ಯಾವುದನ್ನು ಮತ್ತೆ ವಿಭಾಜನೆ ಮಾಡಲು ಬರುವುದಿಲ್ಲವೋ ಅಂಥ ಕಾಲದ ವಿಭಾಗವಾದರೂ ಶಕ್ಯವಿಲ್ಲ. ತರ್ಕಶಾಸ್ತ್ರಕ್ಕನುಸಾರ ಈ ವಿಷಯದಲ್ಲಿ ಅನವಸ್ಥಾ ಪ್ರಸಂಗ ಪ್ರಾಪ್ತವಾಗುತ್ತದೆ. ಇದು ಅಜ್ಞಾನದ ಲಕ್ಷಣವಾಗಿರುತ್ತದೆ. ಕಾಲ ಹಾಗೂ ಪರಿವರ್ತನೆಗಳನ್ನು ಬೇರೆ ಮಾಡಲು ಬರುವುದಿಲ್ಲ. ಆದರೆ ಯಾವುದಾದರೊಂದು ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ಪರಿವರ್ತನೆ ಉಂಟಾದಾಗ ಆ ಪರಿವರ್ತನೆಗೆ ಪರಿವರ್ತನೆ ಹೊಂದದಿರುವ ಒಂದು ಪಾರ್ಶ್ವಭೂಮಿ ಇರುತ್ತದೆ. ಉದಾಹರಣೆಗೆ ಒಬ್ಬ ಮನುಷ್ಯನಿರುತ್ತಾನೆ. ಅವನು ಚಿಕ್ಕವನಿದ್ದನು, ಆಮೇಲೆ ಅವನು ದೊಡ್ಡವನಾದನು, ಅನಂತರ ಅವನು ವೃದ್ಧನಾದನು. ಚಿಕ್ಕವನಿದ್ದವನೇ ಪರಿವರ್ತನೆ ಹೊಂದಿ ದೊಡ್ಡವನಾದನು, ಅನಂತರ ಅವನೇ ಮತ್ತಷ್ಟು ಪರಿವರ್ತನೆ ಹೊಂದಿ ವೃದ್ಧನಾದನು. ಅಂದರೆ
ಆ ವ್ಯಕ್ತಿಯ ಬಾಲ್ಯ, ತಾರುಣ್ಯ ಹಾಗೂ ವಾರ್ಧಕ್ಯಗಳೆಂಬ ಪರಿವರ್ತನೆಗಳಿಗೆ ಒಂದು ಸಮಾನ ಪಾರ್ಶ್ವಭೂಮಿ ಇರುತ್ತದೆ. ಮನುಷ್ಯನಲ್ಲಿ ಪರಿವರ್ತನೆಯಾಗುತ್ತದೆ, ಆದರೆ ಮನುಷ್ಯನು ಪರಿವರ್ತನೆ ಹೊಂದುವುದಿಲ್ಲ. ವ್ಯಕ್ತಿಯ ಬಹಿರಂಗವು ಪರಿವರ್ತನೆಯಾಗುತ್ತದೆ, ಆದರೆ ಅವನ ಅಂತರಂಗವು ಪರಿವರ್ತನೆಯಾಗುವುದಿಲ್ಲ. ಬಹಿರಂಗದಲ್ಲಿ ಉಂಟಾಗುವ ಸಂಪೂರ್ಣ ಪರಿವರ್ತನೆಗಳನ್ನು ವ್ಯಾಪಿಸಿ ಉಳಿದಿರುವ ಒಂದು ಅಂತರಂಗವಿರುತ್ತದೆ. ಹಾಗೆ ಇಲ್ಲದಿದ್ದರೆ ಯಾವುದೇ ಪರಿವರ್ತನೆಯಾದ ಮೇಲೆ ವಸ್ತು ಅಥವಾ ವ್ಯಕ್ತಿಯು ಸ್ವಭಾವದಿಂದ ಅಥವಾ ವ್ಯಕ್ತಿಭಾವದಿಂದ ಶೇಷ ಉಳಿಯುವುದಿಲ್ಲ. ಜಗತ್ತಿಗೆ ಹಾಗೂ ಕಾಲಕ್ಕೆ ಇಂಥದೇ ಎರಡು ಅಂಗಗಳಿರುತ್ತವೆ. ಜಗತ್ತಿನ ದೃಶ್ಯಾಂಗದಲ್ಲಿ ಪರಿವರ್ತನೆಯಾದಾಗ ಅದರಲ್ಲಿ ಮೊದಲನೇ ಅವಸ್ಥೆ ಹಾಗೂ ಅನಂತರದ ಅವಸ್ಥೆ ಎಂದು ಭೇದ ಮಾಡಲು ಬರುತ್ತದೆ. ಆದರೆ ಈ ಅವಸ್ಥೆಗಳ ಸಮುಚ್ಚಯವೆಂದರೆ ಜಗತ್ತು ಅಲ್ಲ. ಅದೇ ರೀತಿ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯಕಾಲಗಳ ಸಮುಚ್ಚಯವೆಂದರೆ ಕಾಲವಲ್ಲ. ದೃಶ್ಯ ಜಗತ್ತಿನಲ್ಲಿ ಆಗುವ ಪರಿವರ್ತನೆಗಳ ಹಿಂದೆ ಭಗವಂತನ ಸಂಕಲ್ಪವಿರುತ್ತದೆ ಹಾಗೂ ದೃಶ್ಯದಲ್ಲಿ ಪರಿವರ್ತನೆ ಉಂಟು ಮಾಡುವ ಕಾಲದ ಹಿಂದೆ ಕಾಲದ ಅಖಂಡ, ವಿಭಾಗರಹಿತ, ಸಮ್ಯಕ್ ಹಾಗೂ ಅನಂತ ಸೂಕ್ಷ್ಮ ರೂಪ ಇರುತ್ತದೆ. ವಿಶ್ವವನ್ನು ನಡೆಸುವ ಈಶ್ವರೀ ಸಂಕಲ್ಪದ ಸಮ್ಯಕ್ ದರ್ಶನವು ಸೂಕ್ಷ್ಮದಲ್ಲಿಯೇ ಆಗುತ್ತದೆ. ಆ ಸಂಕಲ್ಪವು ಸಿದ್ಧವಾಗುವ ಕ್ರಿಯೆಯಲ್ಲಿ ಬೇರೆ ಬೇರೆ ಕಾರ್ಯ ಮಾಡುವುದಕ್ಕಾಗಿ ವ್ಯಕ್ತಿಗಳು ಹುಟ್ಟಿ ಬರುತ್ತವೆ. ಆ ಸಂಕಲ್ಪವು ಆ ವ್ಯಕ್ತಿಗಳ ಮೂಲಕ ನಿಯತ ಕಾರ್ಯ ಮಾಡಿಸಿಕೊಳ್ಳುತ್ತದೆ. ಈಶ್ವರೀ ಸಂಕಲ್ಪವು ಪ್ರತ್ಯಕ್ಷದಲ್ಲಿ ಅವತರಿಸಲು ಬೇಕಾಗುವ ಆಕೃತಿ, ಬಂಧ ಅಥವಾ ಚೌಕಟ್ಟನ್ನು ಕಾಲವು ಒದಗಿಸುತ್ತದೆ. ಆದ್ದರಿಂದ ಕಾಲದ ತಂತ್ರದಿಂದಲೇ ಎಲ್ಲ ಪರಿವರ್ತನೆಗಳು ಉಂಟಾಗುತ್ತವೆ. ದೃಶ್ಯ ಜಗತ್ತಿನ ಮೇಲೆ ಕಾಲದ ಸ್ವಾಮಿತ್ವ ನಡೆಯುವುದರಿಂದಲೇ ಕಾಲಾಯ ತಸ್ಮೈ ನಮಃ ಅನ್ನುತ್ತಾರೆ. ನಾವು ಕಾಲದ ಸಾಮ್ರಾಜ್ಯದಲ್ಲಿ ಇರುವುದರಿಂದ ವರ್ತಮಾನವು ಯಾವಾಗಲೂ ನಮ್ಮ ಜೊತೆಗಿರುತ್ತದೆ. ಅದು ಈಶ್ವರೀ ಸಂಕಲ್ಪ ಸಾಕಾರವಾಗುವ ಮಹಾದ್ವಾರವಾಗಿರುತ್ತದೆ. ವರ್ತಮಾನವಾಗಿರುತ್ತದೆ ಎಂದು ತಿಳಿದುಕೊಳ್ಳಲು ಬೇರೆ ಯಾವುದರ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಅದು ಸ್ವಯಂ ಪ್ರಕಾಶವಾಗಿರುತ್ತದೆ. ಈ ಕಾರಣದಿಂದಲೇ ಸ್ವಯಂ ಪ್ರಕಾಶವಾದ ಭಗವಂತನೊಂದಿಗೆ ವರ್ತಮಾನವು ಕೂಡಲೇ ಸಮರಸವಾಗುತ್ತದೆ. ಮನುಷ್ಯನು ವರ್ತಮಾನದಲ್ಲಿ ಸ್ಥಿರವಾಗಲು ಭೂತಕಾಲ ಮರೆಯುವುದು ಅವಶ್ಯವಿರುತ್ತದೆ. ಅದೇ ರೀತಿ ಅವನು ಭವಿಷ್ಯದ ವಿಚಾರ ಬರಬೇಕಾಗುತ್ತದೆ. ಭಗವಂತನ ಅನುಸಂಧಾನದಿಂದ ಇವೆರಡು ವಿಷಯಗಳು ಸಹಜವಾಗಿ ಸಾಧಿಸುತ್ತವೆ. ಭೂತ ಹಾಗೂ ಭವಿಷ್ಯಗಳು ವರ್ತಮಾನದಲ್ಲಿ ವಿಲೀನವಾಗದ ಹೊರತು ಭಗವಂತನ ಅನುಸಂಧಾನ ಉಳಿಯುವುದು ಶಕ್ಯವಿಲ್ಲ. ಭೂತ ಹಾಗೂ ಭವಿಷ್ಯ ಅಂತರ್ಧಾನ ಹೊಂದಿದ ಆ ಅವಸ್ಥೆಯಲ್ಲಿ ಮನುಷ್ಯನು ಕಾಲದ ಮೂಲ ಸ್ವರೂಪದಲ್ಲಿ ಆರೂಢನಾಗುತ್ತಾನೆ. ಅವನು ತ್ರಿಕಾಲಜ್ಞನಾಗುತ್ತಾನೆ ಹಾಗೂ ವಿಶ್ವದ ಸಂಪೂರ್ಣ ಇತಿಹಾಸ ಒಂದು ನಕಾಶದಂತೆ ಅವನ ಮುಂದೆ ನಿಲ್ಲುತ್ತದೆ. ಇದಕ್ಕೆ ದಿವ್ಯದೃಷ್ಟಿ ಅನ್ನುತ್ತಾರೆ. ಶ್ರೀಕೃಷ್ಣನು ಅರ್ಜುನಿಗೆ ಇದೇ ದೃಷ್ಟಿಯನ್ನು ಕೊಟ್ಟನು. ದಿವ್ಯದೃಷ್ಟಿಯಿಂದ ಪ್ರತಿಯೊಂದು ಘಟನೆಯಲ್ಲಿಯ ಈಶ್ವರೀ ಸಂಕಲ್ಪವು ಸ್ಪಷ್ಟವಾಗಿ ಕಾಣುತ್ತದೆ. ಆದ್ದರಿಂದ ಜಗತ್ತಿನಲ್ಲಿ ಹಾಗೂ ಸ್ವತಃ ಜೀವನದಲ್ಲಿ ನಡೆಯುವ ಶುಭಾಶುಭ ಪ್ರಸಂಗಗಳಿಂದ ಮನುಷ್ಯನ ಮನಸ್ಸು ಕಿಂಚಿತ್ತೂ ವಿಚಲಿತವಾಗುವುದಿಲ್ಲ. ಮನುಷ್ಯನು ಭಗವಂತನ ಅನುಸಂಧಾನದಿಂದ ಮನಸ್ಸಿನ ಸ್ಥೈರ್ಯವನ್ನೇ ಸಾಧಿಸುವುದಿರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಶ್ರೀರಾಮ್ ಸಮರ್ಥ ನಾಮದ ಹೊರತಾಗಿ ಜಗತ್ತಿನಲ್ಲಿ ಬೇರೆ ಸತ್ಯವಿಲ್ಲವೆಂಬ ದೃಢವಾದ ಭಾವನೆ ಇರಬೇಕು. ಅದು ಶ್ರೀರಾಮ್ ಸಮರ್ಥ ಅಧ್ಯಾಯ 20 ಅನುಸಂಧಾನಕ್ಕೆ ಪೂರಕ ಜ್ಞಾನ. ನಾವು ಮೂಲತಃ ಭಗವತ್ ಸ್ವರೂಪರೇ ಆಗಿರುತ್ತೇವೆ. ಅವಿದ್ಯೆಯ ಪ್ರಭಾವದಿಂದ ನಮ್ಮ ಭಗವಂತನ ಅರಿವು ಲೋಪವಾಗಿರುತ್ತದೆ. ಆ ಅರಿವು ಮೊದಲಿನಂತೆ ಜಾಗೃತವಾಗಲು ಅನುಸಂಧಾನವೇ ರಾಜಮಾರ್ಗವಾಗಿರುತ್ತದೆ. ಅನುಸಂಧಾನದ ಅಭ್ಯಾಸ ಮಾಡುವಾಗ ಆ ಅರಿವು ಸಹಜವಾಗಿ ಉಳಿಯುವುದಿಲ್ಲ. ಆದ್ದರಿಂದ ಅದಕ್ಕೆ ಕೆಲವರು ಜ್ಞಾನವನ್ನು, ಕೆಲವರು ಯೋಗವನ್ನು ಹಾಗೂ ಕೆಲವರು ಪ್ರೇಮವನ್ನು ಅವಲಂಬಿಸುತ್ತಾರೆ. ಕೆಲವು ಸಾಧಕರು ನಾದದ ಅನುಸಂಧಾನ ಸಾಧಿಸಿ ಭಗವಂತನವರಿಗೆ ತಲುಪುತ್ತಾರೆ. ಜ್ಞಾನದ ಸಹಾಯ ಪಡೆಯುವ ಸಾಧಕರು ಬುದ್ಧಿಪ್ರಧಾನರಾಗಿರುತ್ತಾರೆ. ಜೀವನದಲ್ಲಿ ಅನೇಕ ಪ್ರಕಾರದ ಅನುಭವಗಳು ಬರುತ್ತವೆ. ಅವುಗಳನ್ನು ಕುರಿತು ನಿಷ್ಪಕ್ಷಪಾತದಿಂದ ವಿಚಾರ ಮಾಡಿ ಜ್ಞಾನಮಾರ್ಗಿ ಸಾಧಕರು ಅವುಗಳನ್ನು ಅರಿತುಕೊಳ್ಳುತ್ತಾರೆ ಹಾಗೂ ಅದರಿಂದ ಜಾಣರಾಗುತ್ತಾರೆ. ಅವರಿಗೆ ತಿಳಿದಿರುವ ಅರ್ಥವು ಹೀಗೆ ಇರುತ್ತದೆ: ನಾನು ನನ್ನನ್ನು ಒಂದು ವಿಶೇಷ ವ್ಯಕ್ತಿ ಎಂದು ತಿಳಿಯುತ್ತೇನೆ. ವ್ಯಕ್ತಿ ಎಂಬ ಭಾವನೆಯಿಂದ ನಾನು ನನ್ನ ಮಹತ್ವವನ್ನು ಮರೆಯಲು ಶಕ್ಯವಿಲ್ಲ. ಇದು ಮೊದಲನೇ ತಪ್ಪವಾಗಿರುತ್ತದೆ. ಯಾವ ಜಗತ್ತಿನಲ್ಲಿ ನಾನು ಇರುತ್ತೇನೆಯೋ ಅದೇ ಜಗತ್ತಿನಲ್ಲಿ ನನ್ನಂತ ಅಲ್ಲದೆ ನನಗಿಂತಲೂ ಶ್ರೇಷ್ಠ ಅನಂತ ನಾನುಗಳು ಇರುತ್ತವೆ. ಇದೂ ಅಲ್ಲದೆ ನನ್ನ ಸುತ್ತಲೂ ಅಗಣಿತ ಪ್ರಾಣಿ, ವನಸ್ಪತಿ ಹಾಗೂ ವಸ್ತುಗಳಿರುತ್ತವೆ. ಅಲ್ಲದೆ ಇವೆಲ್ಲವುಗಳ ಸುತ್ತಲೂ ಅನೇಕ ಸೌರ ವ್ಯೂಹಗಳನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡಿರುವ ಅಸೀಮ ಅವಕಾಶವು ವ್ಯಾಪಿಸಿಕೊಂಡಿರುತ್ತದೆ. ಅದರಂತೆ ಯುಗಾನುಯುಗಗಳಿಂದ ಅನಂತ ಘಟನೆಗಳನ್ನು ಲೀಲಾಜಾಲವಾಗಿ ನಡೆಸುವ ಕಾಲವು ಪ್ರವಹಿಸುತ್ತಿದೆ. ವಿಶ್ವದ ಈ ವಿಶಾಲ ವಿಸ್ತಾರದಲ್ಲಿ
ನಾನು ಧೂಳಿನ ಕಣದಷ್ಟು ನಗಣ್ಯನಾಗಿರುತ್ತೇನೆ. ಜೀವನದ ಮಹಾಸಾಗರದಲ್ಲಿ ನಾನು ಒಂದು ಹನಿಯಾಗಿರುತ್ತೇನೆ. ಇಂಥ ನಾನು ಅತ್ಯಂತ ಚಿಕ್ಕವನಾಗಿದ್ದರೂ ನನ್ನ ವಾಸನೆಗಳು ಮಾತ್ರ ಬಹಳ ದೊಡ್ಡವಾಗಿರುತ್ತವೆ. ಇದು ಎರಡನೇ ತಪ್ಪು ಆಗಿರುತ್ತದೆ. ವಾಸನೆಗಳಲ್ಲಿ 3 ಪ್ರಕಾರ. ಒಂದು ದೇಹ ವಾಸನೆ. ಈ ವಾಸನೆಯು ಕಲಿಸುವುದೇನೆಂದರೆ ಸುಖವು ಹೊರಗೆ ಇರುತ್ತದೆ, ಅದನ್ನು ದೇಹದ ಮೂಲಕವಾಗಿಯೇ ಪಡೆಯಬೇಕಾಗುತ್ತದೆ. ಆದ್ದರಿಂದ ದೇಹವು ಪುಷ್ಟ ಹಾಗೂ ನಿರೋಗಿಯಾಗಿರಬೇಕಾಗುತ್ತದೆ. ಅದು ಸುಂದರವಾಗಿರಬೇಕು. ಅಲ್ಲದೆ ಎಲ್ಲ ಉಪಭೋಗಗಳನ್ನು ಮನಸೋಕ್ತ ಉಪಭೋಗಿಸುವುದಕ್ಕಾಗಿ ಸಮರ್ಥವಾಗಿರಬೇಕು. ಅದಕ್ಕೆ ನಿರಂತರ ತಿನಿಸು, ಉಣಿಸು, ವಸ್ತ್ರಾಭೂಷಣ ಪ್ರಾಪ್ತವಾಗಬೇಕು. ಬೇರೆಯವರು ಅದರ ಸೇವೆ ಮಾಡಬೇಕು. ರೋಗ ಹಾಗೂ ಅಪಘಾತಗಳು ಇರಬಾರದು. ಅನಾಯಾಸ ಮರಣ ಬರಬೇಕು. ಇವು ದೇಹವಾಸನೆಯ ಲಕ್ಷಣಗಳು. 2 ಶಾಸ್ತ್ರ ವಾಸನೆ. ಈ ವಾಸನೆ ಹೇಳುವುದೇನೆಂದರೆ ಜ್ಞಾನವು ಹೊರಗೆ ಇರುತ್ತದೆ, ಜ್ಞಾನದಲ್ಲಿ ಸಾಮರ್ಥ್ಯವಿರುತ್ತದೆ. ಜಗತ್ತಿನ ಜ್ಞಾನ ಸಂಪಾದಿಸುವುದರಿಂದ ಪರಿಸ್ಥಿತಿಯ ಮೇಲೆ ಸ್ವಾಮಿತ್ವ ಸಂಪಾದಿಸುವ ಸಾಮರ್ಥ್ಯವು ತಾನಾಗಿಯೇ ಪ್ರಾಪ್ತವಾಗುತ್ತದೆ. ಪರಿಸ್ಥಿತಿಯನ್ನು ಅನುಕೂಲ ಮಾಡಿಕೊಂಡರೆ ಬೇಕಾದ ಅನುಕೂಲತೆಗಳನ್ನು ಸಹಜವಾಗಿ ಪ್ರಾಪ್ತ ಮಾಡಿಕೊಳ್ಳಲು ಬರುತ್ತದೆ ಎಂದು ಹೇಳುತ್ತದೆ. ಶಾಸ್ತ್ರವಾಸನೆಯು ಮನುಷ್ಯನ ಬುದ್ಧಿಯನ್ನು ಅತ್ಯಂತ ಬಹಿರ್ಮುಖಗೊಳಿಸುತ್ತದೆ. ಅದರಿಂದ ತಂತ್ರಜ್ಞಾನವು ಬಹಳಷ್ಟು ಮಟ್ಟಿಗೆ ಬೆಳೆಯುತ್ತದೇನೋ ನಿಜ, ಆದರೆ ಮನುಷ್ಯನು ನೈಸರ್ಗಿಕ ಜೀವನ ಪದ್ಧತಿಯಿಂದ ಅಧಿಕಾಧಿಕ ದೂರ ಹೋಗುತ್ತಾನೆ. ಅವನು ತನ್ನದೇ ಒಂದು ಯಂತ್ರ ಸೃಷ್ಟಿ ನಿರ್ಮಾಣ ಮಾಡುತ್ತಾನೆ, ಕೊನೆಗೆ ಅದರ ಅಧೀನನಾಗುತ್ತಾನೆ. ಗ್ರಂಥ ಸಂಗ್ರಹ, ಗ್ರಂಥ ವಾಚನ, ಗ್ರಂಥ ಲೇಖನ, ಗ್ರಂಥ ಪ್ರಸಾರ ಇವುಗಳಲ್ಲಿಯೇ ರಮಿಸತೊಡಗುತ್ತಾನೆ. 3 ಲೋಕವಾಸನೆ. ಈ ವಾಸನೆ ಅನ್ನುವುದೇನೆಂದರೆ ಮಾನ, ಪ್ರತಿಷ್ಠೆ, ಸತ್ಯ, ಕೀರ್ತಿ, ಅಧಿಕಾರ, ಪದವಿ, ಪಾರಿತೋಷಕ ಹಾಗೂ ಸತ್ಕಾರ ಮುಂತಾದವುಗಳಲ್ಲಿ ಜೀವನದ ಸಾರ್ಥಕತೆ ಇರುತ್ತದೆ. ಸತ್ಯ, ಸತ್ಕಾರ ಹಾಗೂ ಸನ್ಮಾನಗಳ ಅಭಿಲಾಷೆಯು ಮನುಷ್ಯನ ಅಂತರಂಗದಲ್ಲಿ ಅತ್ಯಂತ ಆಳದಲ್ಲಿ ವಾಸ ಮಾಡಿರುತ್ತದೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡವರನ್ನು ತನ್ನ ನಾದಕ್ಕೆ ಹಚ್ಚಿಕೊಂಡಿರುತ್ತದೆ. ಜನರು ತನ್ನನ್ನು ದೊಡ್ಡವನೆನ್ನಬೇಕು, ತಮ್ಮ ಗುಣಗಾನ ಮಾಡಬೇಕು, ತಮ್ಮ ಹೆಸರು ಎಲ್ಲ ಕಡೆಗೂ ಹರಡಬೇಕು ಹಾಗೂ ತಾನು ತೀರಿಕೊಂಡರೂ ತನ್ನ ಹೆಸರು ಉಳಿಯಬೇಕು. ತಮಗೆ ಬಹಿರಂಗ ಮಾನ ಸನ್ಮಾನಗಳಾಗಬೇಕು, ಕೈಯಲ್ಲಿ ಅಧಿಕಾರ ಬರಬೇಕು ಹಾಗೂ ಅದು ಹಾಗೆಯೇ ಚಿರಂತನವಾಗಿ ಉಳಿಯಬೇಕು ಎಂಬ ಮುಂತಾದ ಅಪೇಕ್ಷೆಗಳನ್ನು ಹೊಂದಿ ಬಾಳುತ್ತಿರುತ್ತಾನೆ. ತಾನೊಬ್ಬ ಮಹತ್ವದ ವ್ಯಕ್ತಿ ಎಂಬ ಭಾವನೆಯು ಅವನ ಮನಸ್ಸಿನಿಂದ ಹೋಗುವುದೇ ಇಲ್ಲ. ಯಾವುದೇ ಕಾಲದಲ್ಲಿ ಯಾವುದೇ ಮನುಷ್ಯನಿಗೆ ವಾಸನೆಯು ಮನಸ್ಸಿನಂತೆ ತೃಪ್ತವಾಗುವುದಿಲ್ಲ ಎಂಬ ಅನುಭವವಿರುತ್ತದೆ. ಅವು ಆ ರೀತಿ ತೃಪ್ತವಾಗಲು ಶಕ್ಯವೂ ಇಲ್ಲ, ಏಕೆಂದರೆ ಜೀವನವು ಮೃತ್ಯುಗ್ರಸ್ತವಾಗಿರುತ್ತದೆ. ಜ್ಞೇಯ ವಿಷಯಗಳಿಗೆ ಸೀಮೆಯೇ ಇಲ್ಲ. ಸುಖ ಕೊಡುವ ಪದಾರ್ಥಗಳು ಪರಿವರ್ತನೆಯಾಗುತ್ತವೆ, ಸುಖ ಅನುಭವಿಸುವ ಶಕ್ತಿ ಕ್ಷೀಣವಾಗುತ್ತದೆ ಹಾಗೂ ಜಗತ್ತಿನ ಸನ್ಮಾನವು ಅತ್ಯಂತ ವಂಚಕವಾಗಿರುತ್ತದೆ. ನಾನು ದೇಹವೇ ಇರುತ್ತೇನೆಂಬ ಭಾವನೆಯ ಆಧಾರದ ಮೇಲೆ ನಾವು ವಾಸನೆಗಳನುಸಾರ ಜೀವನ ಬಾಳುತ್ತೇವೆ. ಇಂಥ ಜೀವನದಲ್ಲಿ ಮನಸ್ಸಿನಂತೆ ಘಟನೆಗಳು ನಡೆದೂ ಜೀವಕ್ಕೆ ಶಾಂತಿ ಸಿಗುವುದಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಅಂತಃಕರಣಕ್ಕೆ ಮನವರಿಕೆಯಾಗುವುದರಲ್ಲಿ ಹಾಗೂ ಸತ್ಯವೆನಿಸುವುದರಲ್ಲಿಯೇ ಅನುಭವದ ಜಾಣತನವಿರುತ್ತದೆ. ಇದರ ತಾತ್ಪರ್ಯವೇನೆಂದರೆ ನಾನು ದೇಹವೇ ಇರುತ್ತೇನೆಂಬ ಭಾವನೆ ನಿಜವಲ್ಲ. ನಾನು ದೇಹವಲ್ಲವೆಂದ ಮೇಲೆ ನಾನು ಯಾರೆಂಬ ಮೂಲಭೂತ ಪ್ರಶ್ನೆ ನಿರ್ಮಾಣವಾಗುವುದರಲ್ಲಿಯೇ ಜ್ಞಾನ ಮಾರ್ಗದ ವೈಶಿಷ್ಟ್ಯವಿರುತ್ತದೆ. ಈ ಪ್ರಶ್ನೆಯ ಉತ್ತರ ಸಂಪಾದಿಸಲು ಜ್ಞಾನಮಾರ್ಗೀಯ ಸಾಧಕನು ತಾನಾಗಿಯೇ ಭಗವಂತನ ಸ್ವಸ್ವರೂಪದ ಅನುಸಂಧಾನದ ಕಡೆಗೆ ಹೊರಡುತ್ತಾನೆ. ಅನುಸಂಧಾನವು ಹೊರಗೆ ಹರಿಯುವ ಅಂತಃಕರಣವನ್ನು ತಿರುಗಿಸಿ ಭಗವಂತನ ದರ್ಶನದ ಮಾರ್ಗ ತೋರಿಸುತ್ತದೆ. ನಿಜವಾದ ಆನಂದದ ಶೋಧವಾಯಿತೆಂದರೆ ಸ್ವತಃದಲ್ಲಿಯೇ ಜ್ಞಾನ ಹಾಗೂ ಆನಂದದ ಭಂಡಾರ ಪ್ರಾಪ್ತವಾಗುತ್ತದೆ. ಆತ್ಮಬುದ್ಧಿಯಿಂದ ವಾಸನೆ ನಿರ್ಮೂಲವಾಗುವುದು, ವಾಸನೆ ನಿರ್ಮೂಲವಾಗಿ ಅಂತಃಕರಣ ನಿರ್ವಿಚಾರವಾಗುವುದು ಹಾಗೂ ವಿಚಾರ ಶೂನ್ಯವಾಗಿ ಜೀವನವು ಒಂದು ಅಪೂರ್ವ ಶಾಂತಿಯಿಂದ ತುಂಬಿ ಹರಿಯುವುದರಲ್ಲಿಯೇ ಜ್ಞಾನಪ್ರಧಾನ ಅನುಸಂಧಾನದ ಸಂಪೂರ್ಣ ರಹಸ್ಯ ಸಂಗ್ರಹಿತವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀರಾಮ್ ಸಮರ್ಥ. ಒಬ್ಬ ಶ್ರೀಮಂತ ಮನುಷ್ಯನ ಹೊಟ್ಟೆಯಿಂದ ಹುಟ್ಟಿ ಬಂದ ಮಗನಿಗೆ ನೌಕರಿಯ ಕಷ್ಟ ಗೊತ್ತಿರುವುದಿಲ್ಲ. ಅದಂತೆ ಯಾರಿಗೆ ನಾಮದ ಹೊರತು ಬೇರೆ ಸತ್ಯವಿಲ್ಲವೆಂಬ ಭಾವನೆ ಇರುತ್ತದೆಯೋ ಅವರಿಗೆ ಸಾಧನೆಯೇ ಕಷ್ಟವಿಲ್ಲ. ಆದರೆ ಒಬ್ಬ ಬಡ ಯಾತ್ರಿಕನ ಹತ್ತಿರ ಉಗಿಬಂಡಿಯಲ್ಲಿ ಕುಳಿತು ಹೋಗಲಿಕ್ಕೆ ಬೇಕಾಗುವಷ್ಟು ದುಡ್ಡು ಇಲ್ಲದಿದ್ದರೆ ಅವನು ಕಾಲ್ನಡಿಗೆಯಲ್ಲಿ ಯಾತ್ರೆ ಮಾಡುತ್ತಾನೆ ಹಾಗೂ ತಡವಾಗಿ ಆದರೂ ತೀರ್ಥಕ್ಕೆ ಹೋಗಿ ತಲುಪುತ್ತಾನೆ. ಅದರಂತೆ ನಾವು ಇಂದು ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸೋಣ. ಅಂದರೆ ಇಂದಿನ ನಾಳೆ ನಾಮದಲ್ಲಿ ತನ್ಮಯರಾಗಿ ಹೋಗುತ್ತೇವೆ. ಶ್ರೀ ಮಹಾರಾಜರು
ಶ್ರೀರಾಮ ಸಮರ್ಥ. ಅಧ್ಯಾಯ 21 ಅನುಸಂಧಾನ ಹಾಗೂ ಯೋಗ. ನಾನು ಏನು ಇರುತ್ತೇನೆ ಎಂಬ ಪ್ರಶ್ನೆಯ ಉತ್ತರವನ್ನು ವಿಚಾರದ ಮೂಲಕ ಶೋಧಿಸುವ ತಳಮಳ ಉಂಟಾಯಿತೆಂದರೆ ಅನುಸಂಧಾನದ ಮಾರ್ಗಕ್ರಮವು ಶೀಘ್ರವಾಗುವುದೇನೋ ನಿಜ. ಆದರೆ ಆ ಪ್ರಶ್ನೆ ನಿರ್ಮಾಣವಾಗಿರುವುದರಲ್ಲಿ ವಿಚಾರಗಳು ಕೇಂದ್ರಿತವಾಗಲು ವಿಶೇಷ ಪಾತ್ರತೆ ಬೇಕಾಗುತ್ತದೆ. ವಾಸ್ತವಿಕವಾಗಿ ನಿಜವಾದ ನಾನು ದೃಷ್ಟ ಅಂದರೆ ಕೇವಲ ನೋಡುವವನಾಗಿರುತ್ತೇನೆ. ಅವನು ಅಹಂಭಾವ ರಹಿತ ನೋಡುವವನಾಗಿದ್ದು ಜ್ಞಾನಸ್ವರೂಪನಾಗಿರುತ್ತಾನೆ. ಅವನಿಗೆ ರಾಗ ಅಂದರೆ ಯಾವುದರ ಆಸಕ್ತಿಯ ರುಚಿ ಇರುವುದಿಲ್ಲ. ದ್ವೇಷ ಅಂದರೆ ಯಾವುದರಲ್ಲೂ ಅನಾಸಕ್ತಿ ಇರುವುದಿಲ್ಲ. ಎಲ್ಲ ವಸ್ತುಗಳಲ್ಲಿ ಅವನು ಒಂದೇ ತೆರನಾಗಿರುತ್ತಾನೆ. ಆದರೆ ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ ಹಾಗೂ ಅಹಂಕಾರಗಳಿಂದ ಕೂಡಿಕೊಂಡ ದೇಹವೇ ನಾನು ಎಂಬ ತಪ್ಪು ಭಾವನೆಯಿಂದಲೇ ನಾನು ಎಂಬುದು ದೇಹದ ಮಟ್ಟಿಗೆ ಸೀಮಿತವಾಗಿರುತ್ತದೆ. ಆಗ ಸಣ್ಣತನ, ದೊಡ್ಡತನ, ಸುಖ, ದುಃಖ, ಭಯ, ಚಿಂತೆ, ನನ್ನತನ, ನಿನ್ನತನ, ಪಾಪ, ಪುಣ್ಯ, ಜನನ, ಮರಣ, ಅಸುರಕ್ಷಿತತೆ, ಮಾನಸಿಕ ಒತ್ತಡ ಮುಂತಾದ ವಿಷಯಗಳು ಅದರ ಮೇಲೆ ಹೇರಲ್ಪಡುತ್ತವೆ. ಇವೆಲ್ಲ ಹೊರಗಿನಿಂದ ಬಂದವುಗಳಾಗಿರುತ್ತವೆ. ಇವು ನಾನುವಿನ ಸ್ವಭಾವವಲ್ಲ. ಈಗ ನಮ್ಮ ಜೀವನದಲ್ಲಿ ದೇಹದ ನಾನು ಕೇಂದ್ರ ಸ್ಥಾನದಲ್ಲಿರುತ್ತದೆ. ಅದರ ಜೀವನ ಪದ್ಧತಿಯು ಈ ಮುಂದೆ ಹೇಳಿದಂತೆ ಇರುತ್ತದೆ. ಹೊರಗಿನ ಜಗತ್ತು ನಮ್ಮ ಮನಸ್ಸಿನ ಮೇಲೆ ಆಘಾತ ಮಾಡುತ್ತದೆ. ಈ ಆಘಾತವನ್ನು ನಾವು ಸಂಸ್ಕಾರ ರೂಪದಿಂದ ನಮ್ಮ ಅಂತಃಕರಣದಲ್ಲಿ ಸಂಗ್ರಹಿಸುತ್ತೇವೆ. ಈ ಸಂಗ್ರಹಕ್ಕೆ ಚಿತ್ತವೆನ್ನುತ್ತಾರೆ. ಚಿತ್ತವು ಜೀವಂತ ಹಾಗೂ ಗತಿಶೀಲವಾಗಿರುತ್ತದೆ. ವಸ್ತು, ವ್ಯಕ್ತಿ ಹಾಗೂ ಘಟನೆಗಳು ಎದುರಿಗೆ ಬಂದವೆಂದರೆ ಚಿತ್ತದಲ್ಲಿ ಪ್ರತಿಕ್ರಿಯಾರೂಪ ಸ್ಪಂದನೆಯುಂಟಾಗುತ್ತದೆ. ಅದು ಅನುಕೂಲ ಹಾಗೂ ಪ್ರತಿಕೂಲವಾಗಿರುತ್ತದೆ. ಅನುಕೂಲ ಸ್ಪಂದನೆಯ ಆಕಾರವು ಸಮವಾಗಿಯೂ ಪ್ರತಿಕೂಲ ಸ್ಪಂದನೆಯ ಆಕಾರವು ವಿಷಮವಾಗಿಯೂ ಇರುತ್ತದೆ. ಈ ಆಕಾರಕ್ಕೆ ವೃತ್ತಿ ಅನ್ನುತ್ತಾರೆ. ವೃತ್ತಿಯು ಏಳುತ್ತದೆ. ನಿಜವಾದ ದ್ರಷ್ಟ ನಾನು ಅದರೊಂದಿಗೆ ಸಮರಸವಾಗುತ್ತದೆ. ಆಗ ಅದು ಪ್ರಜ್ವಲಿತವಾಗುತ್ತದೆ ಹಾಗೂ ವಸ್ತುವಿನ ಜ್ಞಾನವಾಗುತ್ತದೆ. ನಮ್ಮ ಚಿತ್ತವು ಪೂರ್ವ ಸಂಸ್ಕಾರಗಳಿಂದ ತುಂಬಿ ಹೋಗಿರುತ್ತದೆ. ಅವುಗಳ ಪ್ರೇರಣೆಯಿಂದ ವೃತ್ತಿಗಳ ಪ್ರವಾಹವು ನಿರಂತರ ಹರಿಯುತ್ತಿರುತ್ತದೆ. ವೃತ್ತಿಗಳ ಪ್ರವಾಹವು ನಿಂತಿತೆಂದರೆ ದ್ರಷ್ಟ ಯಾವುದೇ ವೃತ್ತಿಯ ದ್ರಷ್ಟ ಆಗಿ ಉಳಿಯುವುದಿಲ್ಲ. ಅವನು ಧನ್ಮಾತ್ನಾಗುತ್ತಾನೆ. ಯೋಗಿಗಳು ವಿಶ್ವ ಮನಸ್ಸಿಗೆ ಚಿತ್ಸತ್ವ ಅನ್ನುತ್ತಾರೆ. ಚಿತ್ಸತ್ವವು ಕಾರಣವಾಗಿದ್ದು ವ್ಯಕ್ತಿಯಲ್ಲಿ ಚಿತ್ರವು ಅದರ ಕಾರ್ಯವಾಗಿರುತ್ತದೆ. ಚಿತ್ತವು ಅದರ ಕಾರ್ಯವಾಗಿರುತ್ತದೆ. ವೃತ್ತಿಯು ಚಿತ್ತಸತ್ವದಲ್ಲಿ ಲೀನವಾದಾಗ ದ್ರಷ್ಟ ಸ್ವಸ್ವರೂಪದಲ್ಲಿ ಉಪಸ್ಥಿತನಾಗುತ್ತಾನೆ. ವೃತ್ತಿಯು ಚಿತ್ಸತ್ವದಲ್ಲಿ ಸಮರಸವಾಗಿ ಶಾಂತವಾಗುವುದಕ್ಕೆ ಸಮಾಧಿ ಎನ್ನುತ್ತಾರೆ. ವೃತ್ತಿಯನ್ನು ಶಾಂತಗೊಳಿಸುವ ಅಭ್ಯಾಸಕ್ಕೆ ನಿರೋಧವೆನ್ನುತ್ತಾರೆ. ನಿರೋಧದಿಂದ ವೃತ್ತಿ ನಿರ್ಮಾಣವಾಗುವ ವೇಗವು ಕಡಿಮೆಯಾಗಿ ಕೊನೆಗೆ ಶಾಂತವಾಗುತ್ತದೆ. ಭಗವಂತನ ಚಿಂತನೆಯಿಂದ ಅನುಸಂಧಾನಕ್ಕೆ ಪ್ರಾರಂಭವಾಗುತ್ತದೆ ಹಾಗೂ ಅಂತಃಕರಣವು ಭಗವಂತನಲ್ಲಿ ಲೀನವಾಗುವುದರಲ್ಲಿ ಅದರ ಕೊನೆಯಾಗುತ್ತದೆ. ಚಿಂತನೆಯಲ್ಲಿ ಭಗವಂತನಿಗೆ ಅನುಕೂಲ ವೃತ್ತಿಗಳ ಸ್ವೀಕಾರವಾಗುತ್ತದೆ ಹಾಗೂ ಪ್ರತಿಕೂಲ ವೃತ್ತಿಗಳ ನಿಷೇಧವಿರುತ್ತದೆ. ನಿಷೇಧವು ನಿರೋಧದಿಂದ ಫಲದ್ರೂಪವಾಗುತ್ತದೆ. ಆದ್ದರಿಂದ ಭಗವಂತನ ಅನುಸಂಧಾನಕ್ಕೆ ಯೋಗದ ಸಹಾಯವು ಉಪಯೋಗವಾಗುತ್ತದೆ. ಅಲ್ಲದೆ ಶರೀರ ಹಾಗೂ ಇಂದ್ರಿಯಗಳು ಶುದ್ಧವಾಗಿ ಸ್ವಾಧೀನವಾದರೆ ಭಗವಂತನ ಚಿಂತನೆ ಮಾಡುವುದು ಸುಲಭವಾಗುತ್ತದೆ. ಆಸನ ಹಾಗೂ ಪ್ರಾಣಾಯಾಮದಿಂದ ಶರೀರ ಶುದ್ಧವಾಗಿ ಸ್ವಾಧೀನವಾಗುತ್ತದೆ ಹಾಗೂ ಪ್ರತ್ಯಾಹಾರದಿಂದ ಜ್ಞಾನೇಂದ್ರಿಯಗಳನ್ನು ಸಮಾಧಿಸ್ಥಗೊಳಿಸಲಾಗುತ್ತದೆ. ವೃತ್ತಿಗಳು ಪುನಃ ಭಗವಂತನ ಕಡೆಗೆ ಹರಿಯತೊಡಗಿದವೆಂದರೆ ಅವು ನಿಧಾನವಾಗಿ ಗಾಢವಾಗುತ್ತಾ ಹೋಗುತ್ತವೆ. ಅವುಗಳ ವಿಸ್ತಾರ ಕಡಿಮೆಯಾಗುತ್ತಾ ಹೋಗುತ್ತದೆ. ಕೊನೆಗೆ ಅವು ಅನುರೂಪವಾಗಿ ಗೋಲಾಕಾರವಾಗಿ ಬಿಡುತ್ತವೆ. ಇದಕ್ಕೆ ಧ್ಯಾನಾವಸ್ಥೆ ಅನ್ನುತ್ತಾರೆ. ಆಗ ಸ್ಥಳ ಕಾಲಗಳ ಅರಿವು ಉಳಿಯುವುದಿಲ್ಲ. ಧ್ಯಾನವು ಪರಾಕಾಷ್ಠೆಗೆ ತಲುಪಿತೆಂದರೆ ಆಗ ಧ್ಯಾನ ಮಾಡುವವನು ಉಳಿಯುವುದಿಲ್ಲ. ಕೇವಲ ಭಗವಂತನೊಬ್ಬನೇ ಉಳಿಯುತ್ತಾನೆ. ಇದು ಅನುಸಂಧಾನವು ಪರಿಪಕ್ವವಾದದರ ಲಕ್ಷಣವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಶ್ರೀರಾಮ್ ಸಮರ್ಥ. ನಾನು ಬ್ರಹ್ಮ ಇರುತ್ತೇನೆ ಎಂಬ ಅನುಭವದಲ್ಲಿ ಕೂಡ ಅಹಂಭಾವವಿರುತ್ತದೆ. ನಾನು ಅದಕ್ಕೂ ಆಚೆಗೆ ಇರುತ್ತದೆ. ಅಧ್ಯಾಯ 22. ಅನುಸಂಧಾನ ಹಾಗೂ ಪ್ರೇಮ. ಅನುಸಂಧಾನದ ಒಂದು ಮಾರ್ಗವು ಹೀಗಿರುತ್ತದೆ. ಬುದ್ಧಿಯನ್ನು ಸ್ಥಿರವಾಗಿ ಇಟ್ಟುಕೊಂಡು ವೃತ್ತಿಗಳನ್ನು ನಿಯಂತ್ರಣ ಮಾಡಬೇಕು. 2. ಮನಸ್ಸಿನಲ್ಲಿ ಎಲ್ಲ ಅಪೇಕ್ಷೆ ಉಪೇಕ್ಷೆಗಳನ್ನು ದೂರಗೊಳಿಸಬೇಕು. 3. ದೇಹಕ್ಕೆ
ದೇಹಕ್ಕೆ ಅಭ್ಯಾಸದ ಶಿಸ್ತು ಹಾಗೂ ಮನಸ್ಸಿಗೆ ವೈರಾಗ್ಯದ ಅನುಶಾಸನವಿರಬೇಕು. 4. ದೃಶ್ಯವನ್ನು ಬೆಲೆಗೊಳಿಸಿ ಅಂತರಂಗದ ಆಳದಲ್ಲಿ ಇಳಿಯಬೇಕು. ಆದರೆ ಧ್ಯೇಯ ವಸ್ತುವಿನ ಅಂದರೆ ಭಗವಂತನ ನಿರಂತರ ಹಾಗೂ ಉತ್ಕಟ ಚಿಂತನೆಯು ಅನುಸಂಧಾನದ ಸ್ಥಾಯಿ ಭಾವ ಆಗಿರುತ್ತದೆ. ಪ್ರೇಮದಿಂದ ಇಂಥ ಚಿಂತನೆಯು ಸಹಜವಾಗಿ ಆಗುತ್ತದೆ. ಆದ್ದರಿಂದ ಜ್ಞಾನ ಹಾಗೂ ಯೋಗಗಳಂತೆ ಅನುಸಂಧಾನಕ್ಕೆ ಪ್ರೇಮದ ಸಹಾಯವೂ ಕೂಡ ಅತ್ಯಂತ ಪೋಷಕವೆನಿಸುತ್ತದೆ. ಪ್ರೇಮದಲ್ಲಿ ಪ್ರೇಮ ಮಾಡುವ ಪ್ರೇಮಿ ಹಾಗೂ ಯಾರನ್ನು ಪ್ರೇಮ ಮಾಡುವುದಿರುತ್ತದೆಯೋ ಆ ಪ್ರಿಯತಮ, ಹೀಗೆ ಇಬ್ಬರೂ ಇರುತ್ತಾರೆ. ಪ್ರಾರಂಭದಲ್ಲಿ ಪ್ರೇಮವು ಏಕಾಂಗಿಯಾಗಿರುತ್ತದೆ. ಅಂದರೆ ಪ್ರೇಮಿಯು ಪ್ರೇಮ ಮಾಡುತ್ತಾನೆ, ಆದರೆ ಪ್ರಿಯತಮನು ತಿರುಗಿ ಪ್ರೇಮ ಮಾಡುವುದಿಲ್ಲ. ಪ್ರೇಮವು ಪ್ರೇಮಿಯಿಂದ ಪ್ರಿಯತಮನ ಕಡೆಗೆ ಹರಿಯುತ್ತದೆ. ಪ್ರೇಮದ 2ನೇ ಅವಸ್ಥೆಯಲ್ಲಿ ಪ್ರೇಮಿ ಹಾಗೂ ಪ್ರಿಯತಮ ಇಬ್ಬರು ಅನ್ಯೋನ್ಯ ಪ್ರೇಮದಲ್ಲಿ ತೊಡಗಿರುತ್ತಾರೆ. ಪ್ರೇಮಿಯ ಪ್ರೇಮವನ್ನು ಪ್ರಿಯತಮನು ಸ್ವೀಕಾರ ಮಾಡುತ್ತಾನೆ ಹಾಗೂ ತಿರುಗಿ ಪ್ರೇಮ ಮಾಡುತ್ತಾನೆ. ಪ್ರೇಮದ 3ನೇ ಅವಸ್ಥೆಯಲ್ಲಿ ಪ್ರಿಯತಮನಿಗೆ ಪ್ರೇಮಿಯು ತನ್ನ ನಿಜವಾಗಿ ಪ್ರೇಮ ಮಾಡುತ್ತಾನೆಂದು ಅನಿಸುತ್ತದೆ. ಅವನಿಗೆ ತನ್ನನ್ನು ಬಿಟ್ಟು ಬೇರೆ ಎಲ್ಲಿಯೂ ಮನಸ್ಸು ರಮಿಸುವುದಿಲ್ಲವೆಂದು ಅನಿಸುತ್ತದೆ. ಇದರ ಪರಿಣಾಮವಾಗಿ ಪ್ರಿಯತಮನು ಪ್ರೇಮಿಯ ಪ್ರೇಮಿಯಾಗುತ್ತಾನೆ. ಇದೇ ಪ್ರೇಮದ ಮಹಾನ್ ಶಕ್ತಿಯಾಗಿರುತ್ತದೆ. ಪ್ರೇಮ ಮಾಡುವ ಪ್ರೇಮಿಗೆ ಕೇವಲ ಕೊಡುವುದೊಂದೇ ತಿಳಿಯುತ್ತದೆ. ಅವನಿಗೆ ಏನೂ ತೆಗೆದುಕೊಳ್ಳುವ ಅಪೇಕ್ಷೆ ಇರುವುದಿಲ್ಲ. ಪ್ರೇಮಿಯು ತನ್ನ ಜೀವ ಹಾಗೂ ತನ್ನ ಜೀವನವನ್ನು ಸ್ವಸಂತೋಷದಿಂದ ಪ್ರಿಯತಮನ ಸ್ವಾಧೀನಗೊಳಿಸುತ್ತಾನೆ. ಅವನು ತನ್ನ ನಾನು ಹಾಗೂ ನನ್ನದರ ಸ್ಥಾನದಲ್ಲಿ ಪ್ರಿಯತಮನ ನಾನುವನ್ನು ಇಟ್ಟು ನೀನು ಹಾಗೂ ನಿನ್ನದು ಅನ್ನುತ್ತಾನೆ. ಪ್ರಿಯತಮನೇ ತನ್ನ ಸ್ವಾಮಿ ಹಾಗೂ ತನ್ನ ಸರ್ವಸ್ವವೆಂಬ ನಿಜವಾದ ಭಾವನೆಯಾಗಿರುವುದರಿಂದ ಪ್ರೇಮಿಯ ಸಂಪೂರ್ಣ ವೃತ್ತಿಗಳ ಪ್ರವಾಹವು ಪ್ರಿಯತಮನ ಕಡೆಗೇ ಹರಿಯತೊಡಗುತ್ತದೆ. ಇದರಿಂದ ಪ್ರಿಯತಮನ ಚಿಂತನೆಯು ತಾನಾಗಿಯೇ ಆಗುತ್ತದೆ. ಲೌಕಿಕ ಪ್ರಿಯತಮನ ಸ್ಥಾನದಲ್ಲಿ ಭಗವಂತನನ್ನು ಇಟ್ಟದ್ದಾದರೆ ಪ್ರೇಮಕ್ಕೆ ಭಕ್ತಿಯ ಸ್ವರೂಪವು ಪ್ರಾಪ್ತವಾಗುತ್ತದೆ. ಪ್ರಿಯತಮನಾದ ಭಗವಂತನು ಸರ್ವಕರ್ತ, ಸರ್ವಭೋಕ್ತ, ಸರ್ವಶಾಸ್ತ್ರ, ಸರ್ವಜ್ಞಾತ, ಸರ್ವಶಕ್ತಿಮಾನ್, ನಿತ್ಯ, ಸರ್ವಾಂತರ್ಯಾಮಿ ಹಾಗೂ ಸರ್ವದ ಆದಿಕಾರನಾಗಿರುತ್ತಾನೆ. ಅವನು ಎಷ್ಟು ಅಂತರ್ಯಾಮಿಯಾಗಿರುತ್ತಾನೆಂದರೆ ಅವನು ನಮಗಿಂತಲೂ ಅಧಿಕವಾಗಿ ನಮ್ಮ ನಿಕಟವಿರುತ್ತಾನೆ. ಆದ್ದರಿಂದ ಅವನು ಪ್ರೇಮ ಸ್ವರೂಪನಾಗಿರುತ್ತಾನೆ. ಅಂದರೆ ಭಗವಂತನ ಪ್ರೇಮವು ಹೃದಯದಲ್ಲಿ ನಿರ್ಮಾಣವಾಗಿರುತ್ತದೆ ಹಾಗೂ ಅದು ಜ್ಞಾನ ಮತ್ತು ಯೋಗಗಳಿಗಿಂತಲೂ ಹೆಚ್ಚಿಗೆ ಆಳವಾಗಿ ಹೋಗಿರುತ್ತದೆ. ಭಗವಂತನು ಬೇಕು ಎಂದು ಮನಃಪೂರ್ವಕ ಅನಿಸುವುದು ಹೃದಯದಲ್ಲಿ ಪ್ರೇಮ ಜಾಗೃತವಾಗಿರುವುದರ ಲಕ್ಷಣವಾಗಿರುತ್ತದೆ. ಆಗ ಅವನ ದರ್ಶನದ ತಳಮಳ ಉಂಟಾಗುತ್ತದೆ. ತಳಮಳವು ಪರಾಕಾಷ್ಠೆಗೆ ತಲುಪಿತೆಂದರೆ ಭಗವಂತನ ದರ್ಶನವಾಗುತ್ತದೆ. ಅದರಿಂದ ಜೀವವು ತೃಪ್ತವಾಗುತ್ತದೆ ಹಾಗೂ ನಿರಂತರ ಭಗವಂತನ ದರ್ಶನದಲ್ಲಿಯೇ ಇರುತ್ತದೆ. ಇದಕ್ಕೆ ಕ್ರಮವಾಗಿ ಚಿಂತನೆ, ನಿಧಿಧ್ಯಾಸನ ಹಾಗೂ ಧ್ಯಾನವೆಂದು ಅನ್ನುತ್ತಾರೆ. ಜ್ಞಾನದಿಂದುಂಟಾದ ಅದ್ವೈತದಲ್ಲಿ ನಾನೇ ಆತ್ಮರೂಪದಿಂದ ಎಲ್ಲ ಕಡೆಗೆ ವ್ಯಾಪಿಸಿರುತ್ತೇನೆಂಬ ಅನುಭವ ಬರುತ್ತದೆ. ಭಕ್ತಿಜನ್ಯ ಅದ್ವೈತದಲ್ಲಿ ತನ್ನ ಒಳಗೆ ಹಾಗೂ ಜಗತ್ತಿನಲ್ಲಿ ಎಲ್ಲ ಕಡೆಗೂ ತನ್ನ ಪ್ರಿಯತಮ ಭಗವಂತನೇ ತುಂಬಿಕೊಂಡಿರುತ್ತಾನೆಂಬ ಅನುಭವ ಬರುತ್ತದೆ. ಯೋಗದಲ್ಲಿ ಸಮಾಧಿ ಹತ್ತಿ ದ್ರಷ್ಟಾಕೆಗಳ ದ್ರಷ್ಟತ್ವ ಭಾವದಿಂದ ಉಳಿಯುತ್ತಾನೆ. ಉಳಿದದ್ದೆಲ್ಲವೂ ಅಂತರ್ಧಾನವಾಗುತ್ತದೆ. ಭಗವಂತನೂ ಕೂಡ ಅಂತರ್ಧಾನ ಹೊಂದುವ ಯೋಗದ ಸಮಾಧಿಯು ಭಕ್ತಿಗೆ ಒಪ್ಪಿಗೆಯಾಗುವುದಿಲ್ಲ. ಭಕ್ತಿಗೆ ತ್ಯಾಜ್ಯವಾದದ್ದೇನೂ ಇರುವುದಿಲ್ಲ. ಭಗವಂತನು ಬೇಕು ಎಂದು ಅನಿಸತೊಡಗಿತೆಂದರೆ ಭಕ್ತನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಹಾಗೂ ಬುದ್ಧಿಯಿಂದ ಮಾಡುವ ಕರ್ಮಗಳೆಲ್ಲವನ್ನು ಹೃದಯ ನಿವಾಸಿ ಭಗವಂತನಿಗಾಗಿಯೇ ಮಾಡುತ್ತಾನೆ. ಭಕ್ತಿಯಲ್ಲಿ ಕರ್ಮಕ್ಕೆ ನಿಶ್ಚಿತವಾದ ಸ್ವರೂಪವಿರುವುದಿಲ್ಲ. ಆದರೆ ಭಕ್ತನು ಮಾಡುವ ಎಲ್ಲ ಕರ್ಮಗಳಲ್ಲಿ ಭಗವಂತನಿಗೆ ಅರ್ಪಣ ಮಾಡುವ ಭಾವವಿರುತ್ತದೆ. ಭಕ್ತನಿಗೂ ಕೂಡ ಜೀವನದಲ್ಲಿ ಸುಖ, ದುಃಖ, ಆಶೆ, ನಿರಾಶೆ ಹಾಗೂ ಭಯ, ಚಿಂತೆಗಳನ್ನು ನಿರ್ಮಾಣ ಮಾಡುವ ಪ್ರಸಂಗಗಳು ಬಂದೇ ಬರುತ್ತವೆ. ಆದರೆ ಅವನಿಗೆ ಭಗವಂತನ ಬಲವಿರುತ್ತದೆ. ಅವನು ಭಗವಂತನ ಅನುಸಂಧಾನದಲ್ಲಿರುವುದರಿಂದ ಭಕ್ತನು ತನ್ನ ಜೊತೆಗಿರುವನೆಂಬ ವಿಶ್ವಾಸವಿರುತ್ತದೆ. ಆದ್ದರಿಂದ ಯಾವುದೇ ಕಠಿಣ ಪ್ರಸಂಗದಲ್ಲಿ ಅವನ ಮನಸ್ಸಿನ ಪ್ರಸನ್ನತೆಯು ಭಂಗವಾಗುವುದಿಲ್ಲ. ಭಗವಂತನು ಸರ್ವಸಾಕ್ಷಿಯಾಗಿರುತ್ತಾನೆ. ಅವನು ಸರ್ವ ಘಟನೆಗಳ ಮೂಲ ಕಾರಣನಾಗಿರುತ್ತಾನೆ. ಆದ್ದರಿಂದ ಭಕ್ತನು ತನ್ನ ಜೀವನದಲ್ಲಿಯ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಹಾಗೂ ಅದು ತನ್ನ ಕಲ್ಯಾಣಕ್ಕಾಗಿಯೇ ಇರುತ್ತದೆಂಬ ಶ್ರದ್ಧೆಯ ಸಾಮರ್ಥ್ಯದಿಂದ ಎಲ್ಲ ಪ್ರಸಂಗಗಳಲ್ಲಿ ಮನಸ್ಸಿನಿಂದ ಶಾಂತನಾಗಿರುತ್ತಾನೆ. ನಮ್ಮ ಜೀವನದಲ್ಲಿ ಅಧಿಕಾರ ನಡೆಸುವ ಭಗವಂತನ ಸತ್ಯ ಜ್ವಲಂತ
ಅರಿವನ್ನು ನಿರಂತರ ಜಾಗೃತವಾಗಿರುವುದು ಪ್ರೇಮಜನ್ಯ ಅನುಸಂಧಾನದ ಪ್ರಾಣವಾಗಿರುತ್ತದೆ. ಪ್ರೇಮದಿಂದ ತುಂಬಿ ತುಳುಕುವ ಭಕ್ತಿಯಲ್ಲಿ ಜೀವದ ಇಚ್ಛೆಯು ಭಗವಂತನ ಇಚ್ಛೆಯಲ್ಲಿ ಸಹಜವಾಗಿ ವಿಲೀನವಾಗುತ್ತದೆ. ಆದ್ದರಿಂದ ಭಕ್ತನಿಗೆ ತನ್ನ ವಾಸನೆಗಳನ್ನು ಸುಟ್ಟು ಹಾಕುವುದು ಕಷ್ಟವಾಗುವುದಿಲ್ಲ. ಆಶ್ಚರ್ಯವೆಂದರೆ ಭಕ್ತನು ತಾನಾಗಿಯೇ ಭಗವಂತನ ಕಡೆಗೆ ಹೋಗುತ್ತಾನೆ ಹಾಗೂ ತಾನು ಅವನ ಸ್ವಾಧೀನನಾಗಿ ಬಿಡುತ್ತಾನೆ. ಅವನಿಗೆ ತನ್ನ ಕರ್ತೃತ್ವವನ್ನು ಸ್ವಸಂತೋಷದಿಂದ ಭಗವಂತನ ಅಧೀನಪಡಿಸುವುದರ ಹೊರತು ಮತ್ತೇನು ಮಾಡುವುದಿರುವುದಿಲ್ಲ. ಭಕ್ತನು ಭಗವಂತನ ವಿಷಯದಲ್ಲಿ ಎಷ್ಟು ಶ್ರದ್ಧೆಯುಳ್ಳವನಾಗಿರುತ್ತಾನೆಂದರೆ ಅವನಂಥ ಸಂಶಯರಹಿತ ಹಾಗೂ ಭಯಶೂನ್ಯ ಮನುಷ್ಯನೇ ದುರ್ಲಭನಾಗಿರುತ್ತಾನೆ. ಇಂಥ ಮನುಷ್ಯನ ಜೀವನದಲ್ಲಿ ಅತ್ಯಂತ ಉಜ್ವಲವಾದ ಸಾಧುತನು ಪ್ರಕಟವಾಗುತ್ತದೆ. ಅವನು ಸದಾ ಭಗವಂತನ ವಿಭೂತಿಯಾಗುತ್ತಾನೆ ಹಾಗೂ ಅವನ ಅಂತಃಕರಣದಲ್ಲಿ ಜಗತ್ತಿನಲ್ಲಿಯ ಭಗವಂತನ ವಿಭೂತಿಯನ್ನು ಅರಿತುಕೊಳ್ಳುವ ಜ್ಞಾನವು ಜಾಗೃತವಾಗುತ್ತದೆ. ಭಗವಂತನು ತನ್ನಲ್ಲಿ ಒಂದು ರೂಪ ಧರಿಸಿ ಲೀಲೆಗೈಯುತ್ತಿರುವಂತೆ ಅನೇಕ ರೂಪಗಳಲ್ಲಿ ಅವನೇ ವ್ಯಕ್ತವಾಗಿರುವನೆಂಬ ಅನುಭವವೂ ಬರುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್ ಶ್ರೀರಾಮ್ ಸಮರ್ಥ ನಾಮದಲ್ಲಿ ಒಂದು ಆನಂದದ ಹೊರತು ಬೇರೆ ಏನೂ ಇಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಪ್ರತಿ ದಿವಸ ವಾಚನ ಮಾಡುವ, ಮನನ ಮಾಡುವ ಅಂತರ್ಯಾತ್ರೆ ಪುಸ್ತಕವು ನಿಜವಾಗಿಯೂ ನಮ್ಮೆಲ್ಲರ ಸಾಧನೆಗೆ ಅತ್ಯಂತ ಮಾರ್ಗದರ್ಶಕವಾಗಿರುತ್ತದೆ. ನಮ್ಮ ಸಾಧನೆಯಲ್ಲಿ ವಿಶೇಷವಾಗಿ ಉತ್ಸಾಹ, ಪ್ರೇರಣೆ ಹಾಗೂ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿ ನಮ್ಮನ್ನು ಆ ದಿಶೆಯಲ್ಲಿ ಮುಂದೆ ಒಯ್ಯುವಂಥ ಒಂದು ದಿವ್ಯವಾದ ವಿಚಾರಗಳನ್ನು ಮೊತ್ತ ಅಂದ್ರೇ ಅಂತರ್ಯಾತ್ರೆ. ಇದನ್ನು ನಾವು ಇನ್ನೂ 2 ದಿವಸ ಓದ್ತೀವಿ. ಅದಾದ ಮೇಲೆ ಮತ್ತೊಂದು ಇದೇ ರೀತಿಯಾಗಿರ್ತಕ್ಕಂಥ ನಮಗೆ ಅತ್ಯಂತ ಮಾರ್ಗದರ್ಶಕವಾಗಿರ್ತಕ್ಕಂಥ ಗ್ರಂಥವನ್ನು ನಾವು ಪಾರಾಯಣ ಮಾಡೋಣ. ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಸಾಧನೆಯಲ್ಲಿ ತೊಡಗಿವೆ ಅನ್ನುವಂಥ ಭಾವನೆಯಿಂದ ಇದರ ಮಟ್ಟಿಗೆ ನಾವು ಅತ್ಯಂತ ಸಮಾಧಾನ ಮಾಡಿಕೊಳ್ಳುವಂಥ ವಿಷಯವಾಗಿದೆ. ಆದ್ದರಿಂದ ಮಹಾರಾಜರು ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ, ಮಹಾರಾಜರು ಎಲ್ಲರಿಗೂ ಆಯುಷ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ಕೇಳಿ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಹಾಂ, ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ ವರ್ಷ ದಿನಾಂಕ 26/6/2019 ಇಸ್ವಿಯಂದು ನಾವು ಶಿವಮೊಗ್ಗದಿಂದ ಹರಿಹರಕ್ಕೆ ಬಂದ್ವಿ. ಆವತ್ತು ಅಲ್ಲೇ ಮುಕ್ಕಾಂ ಮಾಡಿ, ನಾನು ಹರಿಹರಕ್ಕೆ ಬಂದಾಗ ಒಮ್ಮೆ ಹರಿಹರದಲ್ಲಿದ್ದಾಗ ಪಕ್ಕದಲ್ಲೇ ಇರ್ತಕ್ಕಂಥ ಕಿರ್ಲೋಸ್ಕರ್ ಕಂಪನಿಯ ಕಾಲೇಜಿನ ಒಂದು ಬೈಲಿನಲ್ಲಿ ವಾಕಿಂಗ್ ಹೋಗ್ತಾ ಇರ್ತಿದ್ದೆ. ಆ ಪ್ರಕಾರವಾಗಿ 26ನೇ ತಾರೀಕಿನ ದಿವಸನೂ 27ನೇ ತಾರೀಕಿನ ದಿವಸ ಬೆಳಿಗ್ಗೆ ನಾವು ಅಲ್ಲಿ ವಾಕಿಂಗ್ ಹೋಗಿದ್ವಿ. ಅಲ್ಲಿ ವಾಕಿಂಗ್ ಮಾಡುವಾಗ ಕೊನೆಗೆ ಬರುವಾಗ ಅಲ್ಲಿ ಮಾರುತಿ ದೇವಸ್ಥಾನ ಇದೆ, ಒಂದು ಚಿಕ್ಕ ಮಾರುತಿ, ಸುಂದರವಾಗಿರ್ತಕ್ಕಂಥದ್ದು. ಆ ಮಾರುತಿಗೆ ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ನಮ್ಮ ಪದ್ಧತಿ. ಆ ಪ್ರಕಾರವಾಗಿ ಅಲ್ಲಿ ನಮಸ್ಕಾರ ಮಾಡಲಿಕ್ಕೆ ಹೋದಾಗೆ ಸಹಜವಾಗಿ ನನ್ನ ಮನಸ್ಸಿನಲ್ಲಿ ಸಹಸ್ರ ಮಾರುತಿ ದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದು ಭಾವ ಬಂತು. ನಾನು ಆವಾಗ ಮಹಾರಾಜರಿಗೆ ಹಾಗೂ ಮಾರುತಿಗೆ ಪ್ರಾರ್ಥನೆ ಮಾಡಿದೆ, ಮಹಾರಾಜ್, ಮಾರುತಿರಾಯ, ಈ ಒಂದು ಸೇವೆ ಮಾಡಬೇಕು, ಸಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನುವಂಥ ಮನಸ್ಸಿನಲ್ಲಿ ಅಪೇಕ್ಷೆ ಆಗಿದೆ. ಅದನ್ನು ನೀನೇ ಪೂರ್ಣ ಮಾಡಿಕೋಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ, ಮತ್ತು ಹಾಗೆ ಮನಸ್ಸಿನಲ್ಲಿ ಬಂದದ್ದಕ್ಕೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು, ಹಿತ ಅನ್ನಿಸ್ತು. ಆ ಪ್ರಕಾರವಾಗಿ ನಾವು ಅಲ್ಲಿ ಅವತ್ತು 5 ಪ್ರದಕ್ಷಿಣೆ ಹಾಕಿದ್ವಿ. ಹಾಕಿ ನಮಸ್ಕಾರ ಮಾಡಿ ಬಂದ್ವಿ. ಆವತ್ತಿನಿಂದಲೇ ಪ್ರತಿ ದಿವಸ ನಾವು ಎಲ್ಲಿಯೇ ಇರಲಿ, ಯಾವುದರಲ್ಲಿಯೇ ಇರಲಿ, ಯಾವುದೇ ಕಾಲವಾಗಿರಲಿ, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಒಟ್ಟು ಮುಖ್ಯವಾಗಿ ಆವತ್ತಿನ ರಾತ್ರಿಯ ಪ್ರಸಾದದ ಒಳಗಾಗಿ
ಮಾರುತಿಗೆ ಪ್ರದಕ್ಷಿಣೆ ಹಾಕಬೇಕು ಅನ್ನುವಂಥ ಒಂದು ನಿಯಮವನ್ನು ನಾವು ಶಕ್ತಿದ್ದಷ್ಟು ಮಟ್ಟಿಗೆ ನಮ್ಮ ಕಡೆಯಿಂದ ನಾವು ಪರಾಕಾಷ್ಠೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಿಜವಾಗಿಯೂ ಇದು ಇವತ್ತಿನವರೆಗೂ ಅವಿಚ್ಛಿನ್ನವಾಗಿ ಅಖಂಡವಾಗಿ ನಡ್ಕೊಂಡು ಬಂದಿರುವುದು ಕೇವಲ ಸದ್ಗುರುಗಳ ಮತ್ತು ಆ ಮಾರುತಿರಾಯ ಕೃಪಾ ಅಂತ ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂದರೆ ಶರೀರ ನಮ್ಮ ಕೈಯಲ್ಲಿಲ್ಲ, ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ, ಪರಿಸ್ಥಿತಿನೂ ನಮ್ಮ ಕೈಯಲ್ಲಿಲ್ಲ. ಎಲ್ಲ ವಿಷಯದಲ್ಲೂ ಪರಾಧೀನರಾಗಿರ್ತಕ್ಕಂಥ ನಾವು ಯಾವಾಗ ಏನಾಗುತ್ತೋ ಹೇಳಿ ಬರೋಂಗಿಲ್ಲ. ಪ್ರಕೃತಿ ಅನುಕೂಲ ಇಲ್ಲದೆ ಇದ್ದರೆ ಪ್ರದಕ್ಷಿಣೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಆದರೂ ಸಹಿತ ಏನೋ ಭಗವಂತನ ಅನುಗ್ರಹ, ಮಾರುತಿರಾಯನ ಅನುಗ್ರಹ ಮತ್ತು ಮಹಾರಾಜರ ಅನುಗ್ರಹದಿಂದ ಈ ಕಾರ್ಯ ಏನದನ್ನು ಈ 365 ದಿನಗಳು ಇದು ಅವ್ಯಾಹತವಾಗಿ ನಡೆದದ್ರ ಬಗ್ಗೆ ಮನಸ್ಸಿಗೆ ಭಾಳ ಅಂದರೆ ಭಾಳ ಸಮಾಧಾನ ಅನ್ನಿಸ್ತದೆ. ಏನಾದರೂ ಒಂದು ಹೀಗೆ ಸಾಧನೆ ಆದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನ್ನಿಸ್ತದೆ. ಇರುವ ನಮ್ಮ ಕರ್ತೃತ್ವ ನಿಜವಾಗಿಯೂ ಶೂನ್ಯವಾಗಿರ್ತಕ್ಕಂಥ ನಿಮಿತ್ತ ಮಾತ್ರ ಭವಸೌರ್ಯ ಸಾಚನ್ ಅಂತ ಅನ್ನೋ ಹಾಗೆ ನಾವು ನಿಮಿತ್ತ ಮಾತ್ರ ಇದ್ದೀವಿ. ತಿರುಗು ದೇಹ ಅನ್ನುವಂಥದ್ದು ನಿಮಿತ್ತ ಮಾತ್ರದೇ. ಎಲ್ಲದಕ್ಕೂ ಆ ಭಗವಂತನ ಸತ್ತೇ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ, ಅದೇ ಒಂದು ಕಾರ್ಯ ಮಾಡುವಂಥದ್ದು ಅನ್ನುವಂಥ ಭಾವನೆಯಿಂದ ಆ ಒಂದೊಂದು ಕೆಲವು ದೇವಸ್ಥಾನಗಳಲ್ಲಿ 2, 3, ಕೆಲವು ದೇವಸ್ಥಾನಗಳಲ್ಲಿ 11, 12 ಮಾರುತಿಗಳ ಒಂದು ಸಾನ್ನಿಧ್ಯ ಇರ್ತದೆ, ಮಾರುತಿರಾಯರು. ಅಂಥಲ್ಲಿ ನಾವು ಒಂದು ಕಡೆಗೆ ಆ ಸಂಖ್ಯೆಗಳನ್ನು ಹಿಡಿದಿದ್ದಿದೆ ಮತ್ತು ಇನ್ನೊಂದು ಕಡೆಗೆ ದಿವಸಕ್ಕೆ ಒಂದೇ ಒಂದು ದೇವಸ್ಥಾನ ಅನ್ನುವಂಥ ದೃಷ್ಟಿಯಿಂದ ಒಂದು ಮಾರುತಿಯ ಸಂಖ್ಯೆಯನ್ನು ಹಿಡಿದಿದ್ದಿದೆ. ಯಾವ್ಯಾವ ಮಂದಿರಗಳಲ್ಲಿ ಎಷ್ಟೆಷ್ಟು ಮಾರುತಿಗಳ ದರ್ಶನ ಅಥವಾ ಪ್ರದಕ್ಷಿಣೆಗೆ ಅನುಕೂಲ ಆಯಿತು ಅವೆಲ್ಲ ಮಾರುತಿಗಳ ಸಂಖ್ಯೆಯನ್ನು ಹಿಡಿದ್ರೆ ಇವತ್ತಿಗೆ 531 ಮಾರುತಿ ದರ್ಶನ ಆದಂಗೆ ಆಗ್ತದೆ. ಪಂಢರಪುರದಲ್ಲಿ 11 ಮಾರುತಿ ಮಂದಿರ ಅಂತಿದೆ, ಕಾರವಾರದಲ್ಲಿ 12 ಮಾರುತಿ ಮಂದಿರ ಇದೆ. ಹೀಗೆ ಕೆಲವು ಕಡೆಗೆ 2 ಮಾರುತಿ ಇರ್ತಾರೆ, 3 ಜನ ಇರ್ತಾರೆ. ಈ ರೀತಿಯಾಗಿ ಹಿಡಿದ್ರೆ 531 ಆಗಿದೆ. ಮತ್ತು ದಿವಸಕ್ಕೆ ಒಂದು ದೇವಸ್ಥಾನಕ್ಕೆ ನಾವು ಹೋಗಿರೋದ್ರಿಂದ ಒಂದು ದಿವಸದ್ದು ಒಂದು ಮಾರುತಿ ದರ್ಶನ ಅನಿಸಿದ್ರು 365 ಮಾರುತಿ ದರ್ಶನ ಆಗ್ತಾಯಿದೆ. ಇವತ್ತು ಈಗ ಇದನ್ನು ಯಾವ ರೀತಿ ನಾವು ಇಲ್ಲಿ ಇದರ ಒಂದು ಸಾಂಗತ ಮಾಡಬೇಕು, ಸಮಾರೋಹ ಮಾಡಬೇಕು ಅಥವಾ ಒಂದು ಉತ್ಸವವನ್ನು ಆಚರಿಸಬೇಕು ಅನ್ನೋದನ್ನು ವಿಚಾರ ಮಾಡಿದಾಗ ನಮ್ಮ ಸಹಜವಾಗಿ ಒಟ್ಟು 108 ಪ್ರದಕ್ಷಿಣೆ ಹಾಕಿ ಮಾರುತಿರಾಗಿ ಏನಾದರೂ ಒಂದು ನೈವೇದ್ಯ ಮಾಡಿ ನಾವು ಇದನ್ನು ಮುಗಿಸ್ಬೇಕು ಅನ್ನುವಂಥ ಭಾವನೆಯಿಂದ ಈಗ ಕಳೆದ 3 ದಿನಗಳಿಂದ ಪ್ರತಿ ದಿವಸ 27 ಪ್ರದಕ್ಷಿಣೆ ನಾವು ಪ್ರತಿ ದಿವಸ ಹಾಕಿ ಪ್ರಸಾದ ಮಾಡ್ತಾ ಬಂದಿದ್ದೀವಿ. ಇವತ್ತೂ 27 ಪ್ರದಕ್ಷಿಣೆ ಹಾಕಿ ಮುಗಿಸ್ತದೆ. ಆದರೆ ಯಾವ ಮಾರುತಿಯ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮಗೆ ಪ್ರೇರಣೆ ಆಯಿತು, ಆ ಹರಿಹರನ ಕಿರ್ಲೋಸ್ಕರ್ ಕಾಲನಿ ಇದರಲ್ಲಿರ್ತಕ್ಕಂಥ ಕಾಲೇಜಿನ ಬಯಲಿನಲ್ಲಿರ್ತಕ್ಕಂಥ ಮಾರುತಿಗೂ ಸಹಿತ ಇವತ್ತು ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶ್ರೀಧರ್ ಅವರು ಹರಿಹರ ಕಿರ್ಲೋಸ್ಕರ್ ಕಾಲನಿಯಲ್ಲಿ ಇರ್ತಕ್ಕಂಥವರು ಆ ಮಾರುತಿ ಮಂದಿರಕ್ಕೆ ಹೋಗಿ ಅಲ್ಲಿ ಅತ್ಯಂತ ವೈಭವದಿಂದ ಅಭಿಷೇಕ ಮಾಡಿ ಅನೇಕ ಹಣ್ಣು ಹಂಪಲಗಳ ನೈವೇದ್ಯ ಮಾಡಿ ಅವರು ಎಲ್ಲರೂ ಪ್ರದಕ್ಷಿಣೆ ಹಾಕಿ ಬಹಳಷ್ಟು ಜನ ಅದನ್ನು ಬಹಳಷ್ಟು ಸಡಗರದಿಂದ ಮಾಡಿದ್ದನ್ನು ನಾವು ವಿಡಿಯೋದ ಮೂಲಕ ನೋಡಿದ್ವಿ. ನಮಗೂ ಬಹಳ ಸಂತೋಷ ಆಯಿತು. ಇದೇ ರೀತಿಯಾಗಿ ಆ ಭಗವಂತನಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು ಏನು ಅಂತಂದರೆ, ಇದರ ಮುನ್ನಾ ದಿವಸನೇ 26ನೇ ತಾರೀಕಿಗೆ ರಾತ್ರಿಯೇ ಅವ್ರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಯಾವ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಹೋದಾಗ ಅಲ್ಲೇ ವಾಸ್ತವ್ಯ ಮಾಡಿರ್ತೀವಿ, ಆ ಮನೆಯಲ್ಲಿ ಸುಮಾರು ಒಂದು 17-18 ಪಾದಗಳು ಮೂಡಿರೋದರಿಂದಾಗಿ 26ನೇ ತಾರೀಕಿಗೆ ರಾತ್ರಿಯೇ ಅವು ಪಾದ ಮೂಡಿದ್ದು ಅಂತ ತಿಳ್ಕೊಂಡು ಅದನ್ನು ಸಹಿತ ಅವರು ಒಂದು ಅತ್ಯಂತ ಭಕ್ತಿಭಾವದಿಂದ ಅಲ್ಲಿಯೂ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡಿದರು. ಇವತ್ತು ಅಲ್ಲಿಯೂ ನೈವೇದ್ಯಾದಿಗಳು ನಡೀತಾವೆ, ಇಲ್ಲೂ ನೈವೇದ್ಯಾದಿಗಳು ನಡೀತಾವೆ. ಇದೇ ರೀತಿಯಾಗಿ ನಾನು ಆ ಮಾರುತಿರಾಯನಲ್ಲಿ, ಪ್ರಭು ಶ್ರೀರಾಮಚಂದ್ರನಲ್ಲಿ, ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ಈ ರೀತಿಯಾಗಿ ಯಾವ ಒಂದು ಉಪಾಸನೆ ನಡೀತಾ ಇದೇನು ಇದನ್ನು ಅಗದಿ ಪ್ರಾರ್ಥನೆ ಮಾಡೋದೇನು ಅಂದರೆ, ಮುಂದೆ ಭವಿಷ್ಯದ ದಿನಗಳಲ್ಲಿ ನಾವು ಎಲ್ಲಿವರೆಗೂ ಅರ್ಥಾತ್ ಏನು ಅಂದರೆ ಈ 3 ವರ್ಷಗಳ 2 ವರ್ಷಗಳ ಕಾಲಾವಧಿಯಲ್ಲಿ ನಾವು ನಮ್ಮ ಅರ್ಥಾತ್ ಏನು ಈ ಉಪಾಸನೆ ನೀವೇ ಮುಖ್ಯವಾಗಿ ನಿಮ್ಮ ಸತ್ತೆಯಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಯುಕ್ತಿಯಿಂದ ನೀವು ಇದನ್ನು ನಡೆಸ್ಕೊಳ್ಬೇಕು. ನನ್ನ ಜೊತೆಗೆ ಅನೇಕರು ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ನಮ್ಮ ಆಶ್ರಮದ ಎಲ್ಲ ಆಶ್ರಮವಾಸಿಗಳು ಇದನ್ನು ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಹೋದಲ್ಲಿ ಬಂದಲ್ಲಿ ಅನೇಕರು ಈ ಪ್ರದಕ್ಷಿಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ.
ಅಲ್ಲಿ ನಾವೆಲ್ಲರೂ ಕೂಡಿ ಹನುಮಾನ್ ಚಾಲಿಸ ಅಂತಿರ್ತೀವಿ. ಆ ಹನುಮಾನ್ ಚಾಲಿಸಾದ್ದು ಸಹಿತ ಪ್ರತಿ ದಿವಸ ಎಷ್ಟು ಪಾಠ ಆಗಿರ್ತಾವನು ಅದನ್ನು ಸಹಿತ ನಾನು ಸಂಖ್ಯೆ ಹಚ್ಚಿಟ್ಕೊಂಡು ಬರ್ತಾ ಇದ್ದೀನಿ. ಈಗ ಸುಮಾರು ಒಂದು 17,352 ಹನುಮಾನ್ ಚಾಲಿಸ ಪಾಠ ಆಗಿವೆ. ಇದರಲ್ಲಿ ಎಲ್ಲ ಸದ್ಭಕ್ತರು ಅತ್ಯಂತ ಭಕ್ತಿ ಭಾವದಿಂದ ಭಾಗವಹಿಸುವುದು, ಆಶ್ರಮವಾಸಿಗಳು ನಮ್ಮ ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ಬಂದಿರ್ತಾರೋ ಆಶ್ರಮದಿಂದ ಅವರೆಲ್ಲರೂ ತಪ್ಪದೇ ಈ ಒಂದು ಪ್ರದಕ್ಷಿಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಇದೆಲ್ಲವೂ ನಿಜವಾಗಿಯೂ ನಮಗೆಲ್ಲರಿಗೂ ಒಂದು ಜಗತ್ತಿಗೇ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು. ನಮ್ಮದು ವೈಯಕ್ತಿಕ ಭಾವನಾ ಅಪೇಕ್ಷೆ ಏನೂ ಇಲ್ಲ, ಕೇವಲ ಲೋಕ ಕಲ್ಯಾಣಕ್ಕಾಗಿ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಮಾತು ಭಾಗ್ಭವೆ ಅನ್ನುವ ಹಾಗೆ ಇದೆಲ್ಲರಿಗೂ ಅರ್ಥಾತ್ ಏನು ಭಗವಂತನ ಅನುಗ್ರಹಕ್ಕನೇ ಸಾಧನೆ ಆಗಲಿ ಅನ್ನುವಂಥ ಭಾವನೆಯಿಂದ ನಮ್ಮ ಜೊತೆಗೆ ಪ್ರದಕ್ಷಿಣೆ ಮಾಡುವವರು, ಆ ಪ್ರದಕ್ಷಿಣೆಗಾಗಿ ಅನುಕೂಲ ಮಾಡಿಕೊಡುವವರು, ದೇವಸ್ಥಾನಗಳಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಅವರು ದೇವಸ್ಥಾನದ ಸಮಯ ಮುಗಿದಿರ್ತಿತ್ತು, ಆದರೂ ಸಹಿತ ಅವರಿಗೆ ನಾವು ಅವರಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಬಾಗಿಲ ತೆಗೆದು ಮಾಡ್ತೀರ ದರ್ಶನದ ಅವಕಾಶ ಮಾಡಿಕೊಟ್ಟು ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಬರೋದನ್ನು ಕಾಯ್ತಾ ಇರ್ತಿದ್ರು. ನಿಜವಾಗ್ಲೂ ನಮಗೆ ಇದ್ರ ಬಗ್ಗೆ ಅನಿಸ್ತದ ಹಿಂದೆ ಭಗವಂತನ ಒಂದು ಅನುಗ್ರಹ ಇದೆ ಅಂತ ತಿಳ್ಕೊಂಡೇ ಇಷ್ಟೆಲ್ಲ ನಡೀತಾ ಇದೆ. ನಾವು ನಮ್ಮ ಒಂದು ಶ್ವಾಸ ತಗೊಳ್ಳೋದು ಹಿಂದೂ ಆ ಭಗವಂತನಿಗೆ ಸತ್ತಾ ಇರ್ತದೆ ಅನ್ನುವಂಥ ಭಾವನೆಯಿಂದಲೇ ನಾವು ನಡೆದ್ರೆ ಮಾತ್ರ ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತದೆ. ಈಗ ನಮ್ಮ ಕರ್ತೃತ್ವ ನಿಜವಾಗಿಯೂ ಏನೂ ಇಲ್ಲ, ಒಂದು ಹೆಜ್ಜೆ ಎತ್ತಿಡುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ, ಆದರೂ ಸಹಿತ ಆ ಭಗವಂತನೇ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅರ್ಥಾತ್ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಇದು ಒಂದೇ ಅಂತ ತಿಳ್ಕೊಂಡಲ್ಲ, ನಾವು ಪ್ರತಿ ದಿವಸ 2 ಹೊತ್ತು ಉಪಾಸನೆ ಮಾಡ್ತೀವಿ ಏಕಾಂತದಲ್ಲಿ ಕೂತ್ಕೊಂಡು. ಕೊನೆಯ ಉಸಿರಿನವರೆಗೂ ಇವೆಲ್ಲ ಉಪಾಸನೆಗಳು, ನಾಮಸ್ಮರಣೆಗಳು, ಮುಖ್ಯವಾಗಿ ಭಗವಂತನ ಭಕ್ತಿ, ನಾಮಸ್ಮರಣೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಅವಿಭಾಜ್ಯವಾಗಿ ನಡ್ಕೊಂಡು ಬರಬೇಕನ್ನೋದೇ ನಮ್ಮ ಕಳಕಳಿದೆ. ನಾವು ಭಗವಂತನಲ್ಲಿ ಅದನ್ನೇ ಪುನಃ ಪ್ರಾರ್ಥನಾ ಮಾಡ್ತೀವಿ ಅನ್ನೋದ್ರ ಮಹಾರಾಜರಲ್ಲಿ ಮಹಾರಾಜ್ ನಮ್ಮೆಲ್ಲರಿಗೂ ತಾವು ಈ ಒಂದು ಕೇವಲ ಉಪಾಸನೆ, ನಾಮಸ್ಮರಣೆ, ಅನುಸಂಧಾನ, ಭಕ್ತಿ ಭಾವ, ಸೇವೆ ಇವುಗಳಿಗಾಗಿಯೇ ನಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿರಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡಿರಿ. ಮತ್ತು ನಮ್ಮಿಂದ ಬಹಳಷ್ಟು ಸೇವೆ, ಉಪಾಸನೆ, ನಾಮಸ್ಮರಣೆ ಮಾಡಿಸಿಕೊಂಡು ನಮ್ಮ ಜನ್ಮ ಸಾರ್ಥಕ ಆಗುವಂತೆ ಮಾಡಿರಿ ಎಂದು ಪ್ರಾರ್ಥನಾ ಮಾಡಿ ಎಲ್ಲರಿಗೂ ಆ ಹರಿಯರದ ಎಲ್ಲ ಸದ್ಭಕ್ತರಿಗೂ ಭಗವಂತ ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ಯಾವ್ಯಾವ ಮಂದಿರಗಳಲ್ಲಿ ಎಷ್ಟೊಂದು ಮಂದಿರಗಳಲ್ಲಿ ನಾವೆಲ್ಲ ಪ್ರದಕ್ಷಿಣೆ ಹಾಕಿದ್ದೀವಿ, ಆ ಎಲ್ಲ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಮಹಾರಾಜರು ಅನುಗ್ರಹಿಸಲಿ. ಮತ್ತು ನಮ್ಮ ಜೊತೆಗೆ ಎಷ್ಟು ಯಾರ್ಯಾರು ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದರೋ ಅವರೆಲ್ಲರಿಗೂ ಮಹಾರಾಜರು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ. मराठी आमेಲೆ या दिवशी सद्गुरु श्री विदेहापरी चालवोनी प्रपंच मुमुक्षु जनालागी अध्यात्म चर्चा करोनी बहुलोक जय मेळवीती नमस्कारच्या ब्रह्मचैतन्य महाराजांच्या कृपेने आज आपल्याला अत्यंत एक संतोषाची आणि समाधानाची गोष्ट सांगायची म्हणजे गेल्या 26 जून 2019 पासून आम्ही म्हणजे 1 वर्षभर या सद्गुरू मारुतीरायांची जी प्रदक्षिणा आम्ही घालीत आहोत. जिथे असतो तिथे म्हणजे प्रत्यक्षात हे असे घडले की आम्ही मागच्या वर्षी 26 तारखेला हरिहरला गेलो होतो. तेव्हा जेव्हा हरिहरला जातो तेव्हा तिथे बाजूला जिथे उतरतो त्यांच्या घरापाशी एक फार मोठे कॉलेजचे ग्राउंड आहे. त्या ग्राउंडमध्ये आम्ही वॉकिंगला गेलेलो असतो. तिथे एक मारुती मंदिर आहे. आम्ही ते दर्शन करून येत असतो. मागच्या वर्षी 27 तारखेला आम्ही तिकडे गेलेलो असताना ते सहज माझ्या मनात आले की आपण एक सहस्र मारुती दर्शन घ्यायला पाहिजे. असे मनात आल्यावर मी थोड्या एकदम म्हणजे मलाच हे वाटलं की कसं काय. मग मी महाराजांना आणि मारुतीरायांना प्रार्थना केली की आपणच माझ्याकडून हे मला निमित्त बनवून आपण करून घ्या. तेव्हा असे प्रार्थना केल्यावर मला खूप बरं वाटलं.
मला वाटलं की आपल्या आयुष्यामध्ये काहीतरी एक साधन होईल म्हणून खूप बरं वाटलं. आणि त्या दिवसापासूनच आम्ही अगदी कटाक्षाने आणि प्रयत्न करू लागलो की कुठेही असलो रात्री जेवायच्या आधी आपण 5 प्रदक्षिणा घालायची, हनुमान चालीसा, आणखीन राम काहीतरी असे म्हणायचे आणि वगैरे आणखी असे करून एक पद्धत आम्ही घालून घेतली. आणि त्या पद्धतीने आणि शेवटी एक प्रसाद वाटायचा, प्रसाद नैवेद्य दाखवून अशा पद्धतीने आमची ही उपासना सुरू झाली. आणि अगदी संतोषाची गोष्ट किंवा समाधानाची गोष्ट म्हणजे महाराजांच्या कृपेने आणि प्रभू श्री रामरायाच्या अनुग्रहाने आणि मारुतीरायाच्या अनुग्रहाने गेल्या 365 दिवसामध्ये एकही दिवस आपल्या म्हणजे महाराजांनी हे करून घेतले नाही असे नाही झाले. खरोखर म्हणजे आयुष्यामध्ये अशी उपासना घडणे हे केवळ भगवंताच्या किंवा सद्गुरूंच्या कृपेनेच होत असते, त्याच्यात तिलमात्र संशय नाही. आम्ही करतो म्हणून ते होणार नाही आहे, त्यांची कृपा असेल तरच ते होणे शक्य आहे. या दृष्टीने मला खूप म्हणजे समाधान वाटतं. त्यांनी करून घेतले हे खरोखर म्हणजे त्यांची आमच्यावर फार मोठी कृपा आहे. आज 27ला बरोबर 1 वर्ष होत आले. या 27पर्यंतचे सगळे मी डायरीमध्ये लिहून ठेवलेले आहे. कोणत्या दिवशी कुठल्या गावामध्ये कुठल्या मारुतीच्या प्रदक्षिणेला आम्ही गेलो आणि तिथे किती प्रदक्षिणा घातली, कुठले स्तोत्र म्हटले, हे सगळे मी लिहून रोजचे रोज लिहून ठेवलेले आहे. आणि त्याच्यामध्ये आमच्याकडून म्हणजे किती पाठ झाले, अर्थात हनुमान चालिसाचे पाठ किती झाले याचे पण मी लिहून ठेवलेले आहे. आणि कुठल्या काही देवळामध्ये 1, 2, 3 असे 4, 5 वगैरे मारुतीचे विग्रह असतात, मूर्ती असतात. आणि तिथे मी तेवढे मारुतीचे दर्शन झाले म्हणून तेवढी संख्या पण लिहून ठेवलेली. पंढरपुरामध्ये 11 मारुती मंदिर आहे. एका मंदिरामध्ये 11 मारुती आहे. त्या 11 मारुतींनाही आम्ही प्रदक्षिणा घालून नमस्कार केले म्हणून तिथे 11 असे लिहून ठेवलेले आहे. त्या दृष्टीने म्हणजे त्या हिशोबाने माझ्या आत्तापर्यंत म्हणजे 532 किंवा 31 असे मारुती दर्शन झालेले आहे. पण दिवसाच्या हिशोबाने बघितले तर 365 मारुती दर्शन झालेले आहे. अशीच माझी अपेक्षा आहे, तळमळ आहे, म्हणजे प्रार्थना आहे सद्गुरूचरणी की या 3 वर्षामध्ये 1100 मारुतींचे दर्शन मला म्हणजे मी जर जगलो असलो तर या 2 वर्षामध्ये म्हणजे 1100 मारुती दर्शन त्यांनीच आपल्याकडं महाराजांनीच आमच्याकडून करून घेऊ देत. आणि याबरोबर अत्यंत आणि आनंदाची गोष्ट म्हणजे संतोषाची गोष्ट माझ्याबरोबर पुष्कळ लोक असतात. त्यावेळी अक्षरशः आम्ही जिथे जिथे जातो आमच्याबरोबर असलेले आश्रमवासी सगळे असतात. आश्रमवासी आपले साधक वर्ग लोक पण नसतात. त्यांनी पण माझ्याबरोबर एक दिवस न चुकता प्रदक्षिणा वगैरे घातलेली आहे. याशिवाय त्या गावातले लोक अगदी म्हणजे प्रेमाने आणि भक्तिभावनेने तेही पण प्रसादाची व्यवस्था करतात आणि प्रदक्षिणा घालतात. त्यामुळे खरोखर या सगळ्यांनी या उपासनेमध्ये अक्षरशः म्हणजे अगदी प्रेमाने अंतःकरणाने सहभागी झाल्यामुळे मी महाराजांच्या चरणी प्रार्थना करतो की त्यांनी सर्वांना आशीर्वाद देऊ आणि अनुग्रह करू. आणि दुसरी गोष्ट म्हणजे असेच आपल्याकडून काहीतरी रूपाने कुठल्या तरी रूपाने काहीतरी आमच्या हातून सेवा घडू दे. मनुष्यजन्म सार्थक होण्याच्या दृष्टीने अनेक प्रकाराने आपण उपासना करायला पाहिजे. काहीतरी करून त्या सद्गुरूंना त्या भगवंताला प्रसन्न करण्याचे प्रयत्नामध्ये 24 तास आपण मन क्रम वाणी या तिन्हीने काया वाचा मनसा आम्ही तिथे लागून असायला पाहिजे असे मला सारखे वाटते. म्हणून मला खूप बरं वाटतं की या 1 वर्षभर महाराजांच्या कृपेने ही उपासना झाली. असेच आयुष्यभर हे आयुष्य किती असो, 1 क्षणाचा असो, 1 दिवसाचा असो, वर्षाचा असो किंवा कित्येक वर्षाचा असो, पण आयुष्याच्या शेवटच्या श्वासापर्यंत आमची ही बहिर्मुख वृत्ती हळूहळू कमी होऊन अंतर्मुख वृत्ती वाढत जाऊन अंतरंगामध्ये असलेल्या त्या परमात्म्याच्या अनुसंधानामध्ये आपले आयुष्य सार्थक होऊ दे अशी त्यांच्या चरणी मी प्रार्थना करतो.
आम्ही मुंबईला, पुण्याला, बेंगळूरला वगैरे असताना कधी कधी 10-15 किलोमीटर, 20-25 किलोमीटरपर्यंत सुद्धा जाऊन आम्ही प्रदक्षिणा घालून येत असत. ते अर्धा पाऊण तासाचे जरी कार्यक्रम असले तरी दिवसभरात एक अत्यंत महत्त्वाचा कार्यक्रम असे आम्हाला वाटत असत. त्यामुळे आम्हाला खूप बरं वाटत. आजची उपासना झाली या भावनेने मन भरून येते. सद्गुरु चरणी मी अनन्य भावनेने प्रार्थना करतो. त्यांनी आपल्या सगळ्यांना आयुष्य, आरोग्य आणि ऐश्वर्य देऊन फक्त या भगवंताच्या प्राप्तीच्या साधनेच्या दृष्टीने, साधनेच्या उद्देशाने त्यांनी आपल्याला आयुष्य, आरोग्य आणि ऐश्वर्य देऊन प्रपंच करण्याकरिता किती जन्म गेले तरी काय तृप्ती नाही, समाधान नाही. पण आपल्या आयुष्याचे एक एक क्षण या भगवंताच्या प्राप्तीचे साधनेमध्ये घालवले तर तेवढेच ते सार्थक आहे. त्या दृष्टीने आम्हाला देऊ आणि मुख्य म्हणजे भगवंताची भक्ती, नामावरती प्रेम आणि सद्गुरूविषयी अनन्य निष्ठा देऊ. मी सद्गुरू चरणी प्रार्थना करून मी सर्वांना महाराजांनी परस्पर पुन्हा पुन्हा अनुग्रह करू अशा प्रार्थना करून जानकी जीवन स्मरण जय जय राम.